व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयात् अनगमहिमा मानसे वागधीशः नमस्ते प्राणेश प्रणतविभवा यावनिमगा नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 98ನೆಯ ಪ್ರವಚನ. ಶ್ರೀಕೃಷ್ಣನ ಧರ್ಮೋಪದೇಶ ಯುದ್ಧಾನಂತರದಲ್ಲಿನ ಧರ್ಮರಾಜನಿಗೆ ನಡೀತಾ ಇದೆ. ಅನ್ನದಾನದ ಬಗ್ಗೆ, ಜಲದಾನದ ಬಗ್ಗೆ, ಟೋಟಲಿ ದಾನ ಧರ್ಮದ ಬಗ್ಗೆ ವಿಶೇಷವಾದಂತಹ ಚಿಂತನೆಗಳನ್ನು ಅನೇಕ ಆಯಾಮಗಳಲ್ಲಿ ಕೃಷ್ಣ ತಿಳಿಸಿಕೊಟ್ಟ. ಈಗ ಅನ್ನದಾನಕ್ಕೆ ಅಭ್ಯಾಗತ ಅತಿಥಿ ಅಂತ ಎರಡನ್ನು ಮಾತಾಡುತ್ತಾ, ಹೇಳಿಕೆ ಕೊಟ್ಟು ಬಂದವರು, ಹೇಳದೆ ಬಂದವರು. ಇವತ್ತು ಹೇಳಿಕೆ ಕೊಟ್ಟು ಬಂದವರು ಅಂದ್ರೆ ಸ್ವಲ್ಪ ರಾಯಲ್, ದೊಡ್ಡ ಜನ ಅಂತ ಅರ್ಥ. ಹೇಳದೆ ಬಂದವರನ್ನು ಇವತ್ತು ನೆಗ್ಲೆಕ್ಟ್ ಮಾಡ್ತಾರೆ. ಇವತ್ತಿನ ಸ್ಥಿತಿಗತಿಯಲ್ಲಿ ನೋಡಿದ್ರೆ ಹೇಳದೆ ಬರುವವರು ಇಲ್ಲ, ಮತ್ತೆ ಹೇಳಿಕೆ ಇಲ್ಲ, ಬರುವುದಿಲ್ಲ ಅಂತ ಹೇಳ್ತಾರೆ. ಗೊತ್ತಾದರೂ ಒಂದೊಮ್ಮೆ ಸಾಮಾನ್ಯವಾಗಿ ಮನೆ ಒಕ್ಕಲು, ಇನ್ನಿತರ ದೊಡ್ಡ ಸಮಾರಂಭಗಳಲ್ಲಿ ಅತ್ಯಂತ ಆತ್ಮೀಯನಾಗಿದ್ರು, ಹತ್ತಿರದವನಾಗಿದ್ರು, ಬಂಧು ಆಗಿದ್ರು, ಗುರುವೇ ಆಗಿದ್ರು, ಕೆಲವೊಮ್ಮೆ ಕರೆಯದಿದ್ರೆ ಬರುವುದಿಲ್ಲ. ಏನೋ ಉದ್ದೇಶಪೂರ್ವವಾಗಿ ಬರಬೇಡಿ ಅಂತ ಹೇಳಿದ್ದಾರೆ ಅನಿಸುತ್ತೆ ಅಂತ ಹೇಳದೆ ಉಳಿದದ್ದನ್ನು ಗಟ್ಟಿ ಮಾಡಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಫಂಕ್ಷನಿಗೆ ಅಂತಲ್ಲ, ನಿತ್ಯಕ್ಕೆ ಅಂತ, ಹೀಗೆ ಅಂತ ಬಂದಾಗ ದಾರಿ ಹೋಕನಾಗಿ ಅಂತ, ಕಷ್ಟದಲ್ಲಿದ್ದಾಗ ಅಂತ ಕೃಷ್ಣ ಅತಿಥಿಯ ಬಗ್ಗೆ, ಅಭ್ಯಾಗತನ ಬಗ್ಗೆ ಎಲ್ಲ ಮಾತು ಹೇಳಿ ವಿಶೇಷವಾದ ಕೆಲವು ಅತಿಥಿಗಳ ಬಗ್ಗೆ ಹೇಳುವ ಒಂದು ಸೂತ್ರ ಚಿಂತನೆ. ಕಳೆದ ಬಾರಿ ಹೇಳಿದ್ದೆ ನಾನು, ಕೆಲವೊಮ್ಮೆ ಕೆಲವು ವಿಶೇಷ ಆಯಾಮಗಳ ಚಿಂತನೆ ಬರುತ್ತದೆ ಅಂತ. ಈಗ ಯಾರು ಅತಿಥಿ ಬಂದರೆ ಊಟ ಹಾಕಬೇಕು, ಗಮ್ಮತ್ ಕೇಳಿ ಹೇಗೆ ಅಂತ ಕೃಷ್ಣ ಉದ್ಧವನಿಗೆ ಹೇಳುವಲ್ಲಿ ತನ್ನ ಪ್ರತೀಕಗಳ ಬಗ್ಗೆ ಆರಾಧನೆ ಮಾಡಲು ಹೇಳುವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದ. ಸೂರ್ಯೋಗ್ನಿ ಬ್ರಾಹ್ಮಣ ಗಾವಹ ಅಂತ ಹೇಳುತ್ತಾ, ಸೂರ್ಯೇತ್ ವಿದ್ಯೆ ಆತ್ರಯ್ಯ ಅಂತ ಹೇಳಿ, ಅವಿಷಾಗ್ನೋ ಅಂತ ಹೇಳ್ದ. ಆದಿತ್ಯೇನದು ವಿಪ್ರಾಗ್ರಿಯೇ, ಶ್ರೇಷ್ಠನಾದ ವ್ಯಕ್ತಿಯಲ್ಲಿ ಆತಿಥ್ಯವನ್ನು ಮಾಡುವ ಮೂಲಕ ಅತಿಥಿಯನ್ನಾಗಿಸಿಕೊಳ್ಳಬೇಕು ಅಂತ ಹೇಳಿ, ಮತ್ತು ವೈಷ್ಣವರು ಬಂದ್ರೆ ವೈಷ್ಣವೇ ಬಂಧು ಸತ್ಕೃತ್ಯ ಅಂತ ಹೇಳಿ ಬಂಧುವಿನಂತೆ ನೋಡಿಕೊಳ್ಳಿಕ್ಕೆ ಉಂಟು. ಬಂಧು ಬಂದ್ರೆ ಮನೆಯಲ್ಲಿ ನಾವು ಅವನಿಗೆ ಎಲ್ಲ ಕೋಣೆಗೂ ಹೋಗ್ಲಿ ಬಿಡುತ್ತೇವೆ ನೋಡಿ. ಈಗ ಸಂಬಂಧ ಅಲ್ಲದವನಾದ್ರೆ ಅವನು ನಮಗೆ ಎಷ್ಟು ಪರಿಚಯಿತನಾದರೂ ಚಾವಡಿಯಲ್ಲೇ ಇರುತ್ತಾನೆ, ಸೋಫಾದಲ್ಲೇ ಕೂತ್ಕೊಳ್ಳುತ್ತಾನೆ. ಆದರೆ ಬಂಧು ಆದರೆ, ಸಂಬಂಧಿ ಆದರೆ, ಯಾರದ್ದೇ ಆಗಲಿ ಮನೆಯವರ ಪೈಕಿಯವರಾದರೆ ಒಳಗೆ ಹೋಗಿ ಬಿಡುತ್ತಾರೆ. ಅವರಿಗೆ ಎಲ್ಲ ಕೋಣೆಗಳು ಸ್ವಲ್ಪ ಪರಿಚಯ ಇದ್ದಾಗೆ, ಬಂದು ಎಲ್ಲ ಕೋಣೆಯಲ್ಲಿ ಅವರಿಗೆ ಅವಕಾಶ ಇದೆ ಹೋಗಲಿಕ್ಕೆ ಹೇಳುವ ಹಾಗೆ. ಹಾಗೆ ಕೃಷ್ಣ ಇಬ್ಬರನ್ನು ಮಾತಾಡಿಸಿದ. ಅತಿಥಿಯಾಗಿ ಬಂದವನನ್ನು ಸತ್ಕಾರ ಮಾಡು, ಉಣಗೊಳಿಸು, ಚಾವಡಿಯಲ್ಲಿ ಕೊಳ್ಳಿರಿಸಿ ಅವನಿಗೆ ಸಮಾರಾಧನೆ ಕೊಡು ನನ್ನ ಪ್ರತೀಕ ಅಂತ. ಮತ್ತು ವೈಷ್ಣವ ಅಂದ್ರೆ, ವೈಷ್ಣವ ಯಾರು ಆಗ್ಬೋದು, ಆದಿತ್ಯೇನ ವಿಪ್ರಾಗ್ರೇ ಅಂದ, ಶ್ರೇಷ್ಠನಾದ ಬ್ರಾಹ್ಮಣನ ಬಗ್ಗೆ ಮಾತಾಡಿದ್ದ. ವೈಷ್ಣವೇ ಬಂಧು ಸತ್ಕೃತ್ಯ ಅಂದನು. ವೈಷ್ಣವ ಅಂದ್ರೆ ವಿಷ್ಣು ಪಾರಮ್ಯವನ್ನು ಒಪ್ಪಿದವ, ದೇವರ ಎಚ್ಚರ ಉಳ್ಳವ, ಯಾವನೇ ಆಗಲಿ. ಈ ಮಾತನ್ನು ಕೃಷ್ಣ ಇಲ್ಲಿ ಧರ್ಮರಾಜನೇ ಹೇಳ್ತಾನೆ. ಚಂಡಾಲೋಪಿ ಅತಿಥಿ ಪ್ರಾಪ್ತ ದೇಶಕಾಲೇನ್ನ ಕಾಂಕ್ಷಯ ಅಭ್ಯುದ್ಗಮ್ಯ ಗೃಹಸ್ಥೇನ ಪೂಜನೀಯಶ್ಚ ಸರ್ವದಾ. ನಾಯಿ ಬೇಯಿಸಿ ತಿನ್ನುವ ಅಂತಲೇ ಬೇಕಾದ್ರೆ ಹೇಳಿಕೊಳ್ಳಿ, ವೇದ ವೈದಿಕ ಸಂಸ್ಕಾರವೇ ಇಲ್ಲದವ ಅಂತ ತಿಳಿಸಿ, ಮೀಯುತ್ತಾನೋ ಮೀಯುವುದಿಲ್ಲವೋ, ಮಿಂದನೋ
ತೀರ್ಥಗೆ ಪಡೆದನೋ ಯಾವುದು ಕೇಳ್ತೀರಿ ಕೇಳಲಿಕ್ಕುಂಟು. ಯಾವ ಕೇರಿಯಲ್ಲಿ ಎಲ್ಲಿದ್ದಾನೆ, ಏನು ವೃತ್ತಿಯಲ್ಲಿರ್ತಾನೆ. ಹಾಗಾಗಿ ಅಂತ ಒಬ್ಬ ಚಂಡಾಲನೇ ಅತಿಥಿಯಾಗಿ ಒಂದು ಊಟಕ್ಕೆ ಅಂತ ಕೇಳಿದ್ರೆ ಕೊಡಯ್ಯ ಅಂತಾನೆ ಕೃಷ್ಣ. ದೇಶೇ ಕಾಲೇ ಅನ್ನಕಾಂಕ್ಷಯ, ಈ ಗೆರೆ ನನ್ನನ್ನು ಮಾತಾಡಿಸ್ತಾ ಇದೆ. ಊಟಕ್ಕಾಗಿ ಹಸಿವಿನಿಂದ ಬಂದಿದ್ದಾನೆ, ಕೊಡಿ. ಏಕಾದಶಿ ಕೊಡಬೇಡಿ ಅಂದ ದೇವರು. ಕಾಲ ಊಟದ ಹೊತ್ತಿಗೆ ಬಂದ್ರೆ ಊಟ ಕೊಡು, ಊಟದ ಹೊತ್ತಲ್ಲದೆ ಬಂದ್ರೆ ಊಟ ಕೊಡುವುದು ಹೇಗೆ ಹೇಳುವುದಿಲ್ಲ ಕೃಷ್ಣ. ಯಾವ ದೇಶದಲ್ಲಿ ಬಂದ, ಅದು ಕ್ಷೇತ್ರವಾ ಸಮಯವ ಎಲ್ಲ ನೋಡಿಕೊ ಅಂತಾನೆ ದೇವರು. ಇಲ್ಲೇ ಸಿಕ್ಕಿಬಿದ್ದದ್ದು ಕೆಲವೆಲ್ಲ ಗೆರೆಗಳು. ಆಚಾರ್ಯ ಮಧ್ವರ ಮಾತು ಕೇಳುವ ನಾವು, ತುಂಬ ಖುಷಿ ಆಗತ್ತೆ. ಕೃಷ್ಣನ ಪ್ರತಿಷ್ಠೆ ಮಾಡಿ ಆಚಾರ್ಯರು 7 ದಿನದ ಉತ್ಸವವನ್ನು ಗಟ್ಟಿ ಮಾಡಿ ಸಂಹಿತೋಕ್ತವಾಗಿ ಅತ್ತ ಇತ್ತ ಬರುವವರೆಲ್ಲ ಇರ್ತಾರಲ್ಲ, ವಾರಗಟ್ಟಲೆ ಇರ್ತಾರಲ್ಲ, ಬರ್ಲಿಕ್ಕೆ ವಾರಗಟ್ಟಲೆ ಬೇಕಾಗತ್ತೆ ಕೆಲವರಿಗೆ, ದೂರದಿಂದ ಹೋಗ್ಲಿಕ್ಕೂ ಮತ್ತೆ ಕೆಲವೊಮ್ಮೆ ಬೇಕಾಗತ್ತೆ. ಬೇಗ ಬಂದವರು ಬೇಗ ಹೋಗ್ತಾರೆ, ತಡ ಬಂದವರು ತಡ ಹೋಗ್ತಾರೆ ಉತ್ಸವ ಮುಗಿಸಿ. ಅವರಿಗೆಲ್ಲ ನಿತ್ಯ ಊಟ ಹಾಕುವಂತಾರೆ. ಯಾರು ಬರ್ತಾರೆ ಕೇಳಿದ್ರೆ, ಯಾರಿಗೆ ಊಟ ಹಾಕ್ಬೇಕು ಕೇಳಿದ್ರೆ ಅವ್ರು 800 ವರ್ಷದ ಕೆಳಗೆ ದಾಖಲೆ ಮಾಡಿ ಹೋಗಿದ್ದಾರೆ ಕೃಷ್ಣದೇವರ ಪ್ರಸಾದಕ್ಕೆ. ಆಶ್ವಪಾಕೇಭ್ಯ ದದ್ಯಾದನ್ನಂ ಯಥೇಪ್ಸಿತ. ಅವರು ಇದು ಫುಲ್ ಮೀಲ್ ಇದ್ದಾಗೆ, ಹೊಟ್ಟೆ ತುಂಬುವಷ್ಟು ಅವರಿಗೆ ಊಟ ಹಾಕಿಯಪ್ಪ. ಯಾರಾದರೇನು ಕೃಷ್ಣ ಭಕ್ತರು, ಕೃಷ್ಣನ ಅಂಗಳದಲ್ಲಿ ಊಟಕ್ಕೆ ಬಂದವರು. ಅನ್ನಕಾಂಕ್ಷೆಯ ದೇಶೇ ಕಾಲೆ, ಕೃಷ್ಣನ ಸನ್ನಿಧಾನಕ್ಕೆ ಅವರು ಬಂದಿದ್ದಾರೆ ಅಂದ್ರೆ, ಉತ್ಸವ ಸಂದರ್ಭದಲ್ಲಿ ಬಂದಿದ್ದಾರೆ ಅಂದ್ರೆ, ಅವರು ಬಂದದ್ದು ಮತ್ತೆ ಯಾವುದಕ್ಕೂ ಅಲ್ಲ, ಉತ್ಸವಕ್ಕೆ, ಕೃಷ್ಣನಿಗೆ. ಆಯ್ತಾ? ಕೃಷ್ಣನ ಪ್ರೀತಿಯಿಂದ, ಕೃಷ್ಣನ ಎಚ್ಚರದಿಂದ, ಕೃಷ್ಣನ ಪ್ರಸಾದಕ್ಕೆ, ಕೃಷ್ಣನ ಉತ್ಸವದ ಸಂದರ್ಭದಲ್ಲಿ ಎಲ್ಲೆಂದೆಲ್ಲಿಂದ ಬಂದಿದ್ದಾರೆ ಅಂದ್ರೆ, ಬರುವಾಗ ಅವರ ನಾಯಿ ಬಂದಿದೆ ಒಟ್ಟಿಗೆ, ಅದು ಬಿಟ್ಟು ಬರ್ಲಿಕ್ಕೆ ಆಗತ್ತ? ಅದು ಕೂಟಿರುತ್ತೆ ಅಲ್ಲಿ, ಅದು ನಡ್ಕೊಂಡು ಬರುತ್ತೆ ಬೆನ್ನ ಹಿಂದೆ 100 ಮೈಲಿ ದೂರದಿಂದ. ಅದಕ್ಕೂ ಊಟ ಹಾಕುವಂದ್ರು ಆಚಾರ್ಯರು, ಅನ್ನ ಹಾಕುವಂತಾರೆ. ಅದು ಕೃಷ್ಣನ ಭಕ್ತ. ಅದು ಯಾವ ಋಣಬಂಧದಿಂದ ಅವರ ಜೊತೆಯಲ್ಲಿ ಬಂತೋ ಇತ್ತೋ, ಅವ್ರೀಗ ಅದಿದ್ದಾಗಿ ಹೊರಟರು ಬಂದ್ರು, ಏನು ಗೊತ್ತಿಲ್ಲ, ಆಚೆ ಈಚೆ ಗೊತ್ತಿಲ್ಲ. ಹಾಗಾಗಿ ಆಚಾರ್ಯರು ಈ ಗೆರೆಗೆ ಉತ್ತರ ಕೊಟ್ಟಿದ್ದಾರೆ ವೇದವ್ಯಾಸರ ಮಾತಿಗೆ. ರಂತಿದೇವ ನೋಡಿ, ಭಾಗವತದಲ್ಲಿ ಬರ್ತಾನಲ್ಲ, ಊಟಕ್ಕೆ ಕೂತಾಗ ಹೆಂಡತಿ ಮಕ್ಕಳಿಗೆಲ್ಲ ಹಂಚಿ ಕೂತಾಗ ಹೇಗೆ ಬಂದ, ಹೇಗಿತ್ತು ಕತೆ ಅವನದ್ದು. ಇಂಥದ್ದು ಎಷ್ಟೋ ಕಡೆ ನಡೆಯುತ್ತೆ ಇಂಥ ಕಥೆಗಳು. ಕಳೆದ ಬಾರಿ ಬ್ರಾಹ್ಮಣನ ಧರ್ಮದ ಬಗ್ಗೆ ಅನುಗೀತೆಯಲ್ಲಿ ಕೃಷ್ಣ ಹೇಳುವಾಗ ಹೇಳಿದ್ನಲ್ಲ. ಮತ್ತೆ ಪ್ರಸ್ಥಸತ್ತು ಹಿಟ್ಟಿನ ಕತೆ ಮುಂಗುಸಿ ಹೇಳುವ ಕಥೆಯಲ್ಲಿ ಬಂದಿತ್ತಲ್ಲವ. ಧರ್ಮನೇ ಪರೀಕ್ಷೆಗೆ ಬಂದಿದ್ದೆ ಎನ್ನುವುದು ಸತ್ಯ ವಿಷಯ. ಹಾಗಾಗಿ ಯಾರು ಬರ್ತಾರೆ ಯಾರಿಗೊತ್ತು ಊಟಕ್ಕೆ. ಅವನು ಅನ್ನವನ್ನು ಕೊಟ್ಟು ಖಾಲಿ ಮಾಡಿಕೊಂಡು ನಾಯಿಯ ಜೊತೆಯಲ್ಲಿ ಬಂದು ಚಂಡಾಲನೆ ತನ್ನ ಕುಡಿಯುವ ನೀರಿನ ಜೊತೆಯಲ್ಲಿ ಕೊಟ್ಟು ಬಿಟ್ಟ. ಉದ್ಗಾರ ತೆಗೆದ, ನಾನು ದೇವರನ್ನು ಉಳಿದವರಲ್ಲಿ ನೋಡ್ತಾ ಇದ್ದೇನೆ, ಕಷ್ಟದವರಿಗೆ ಹಂಚಿ ಬದುಕುವುದೇ ನನ್ನ ದೇವರ ಆರಾಧನೆ ಅಂತ ಹೇಳಿಕೊಂಡ ರಂತಿದೇವ ಪಾಪ. ಇದನ್ನಿಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ಹೇಳುತ್ತಾನೆ. ಮನೆ ಬಾಗಿಲಿಗೆ ಪರಿಶ್ರಾಂತನಾಗಿ ಊಟದ ಹೊತ್ತಿನಲ್ಲಿ ಊಟ ಅಂತ ಕೇಳಿಕೊಂಡು ಬಂದವನಿಗೆ, ಬಾರೋ ಕೂತ್ಕೋ ಅಲ್ಲಿ ಹಾಗ ಹೇಳಿ ಅಸಡ್ಡೆ ಮಾಡಿಕೊಂಡು ಎಸೆದು ಹಾಕುವುದಲ್ಲ, ಅಭ್ಯುದ್ಗಮ್ಯ ಅಂತಾರೆ ದೇವರು. ಅವನನ್ನು ಎದುರುಗೊಂಡು ಬರಮಾಡಿಸಿಕೊಂಡು ಸ್ವಾಗತ ಕೊಟ್ಟು ಊಟ ಹಾಕು ಅಂತ ಹೇಳ್ತಾರೆ. ದೇವರ ಪ್ರತೀಕ ಅಂದ್ರೆ ಇದುವೇ. ಇದು ಬಾಳಿನಲ್ಲಿನ ಒಂದು ಅಪರೂಪದ ಸಂದರ್ಭ. ಯಾವತ್ತೂ ಬರುವುದೇ ಇಲ್ಲ, ಬಾ ಹೇಳಿದ್ರು ಬರುವುದಿಲ್ಲ ಕೆಲವೊಮ್ಮೆ. ಹಾಗಾಗಿ ಇಂತಹ ವಿಚಿತ್ರವಾದ ಕೆಲವು ಮಾತುಗಳ ಹಿನ್ನೆಲೆಯಲ್ಲಿ ಅದ್ಭುತವಾದಂತಹ ದಾನ ಧರ್ಮ ಮಡುಗಟ್ಟಿದೆ. ಹೇಳಲಿಕ್ಕೆ ತುಂಬ ಸುಲಭ, ಆದರೆ ನಡೆಸಿಕೊಳ್ಳಲಿಕ್ಕೆ ಈ ಕೆಲವೆಲ್ಲ ಶಬ್ದಗಳು ಹೇಳಿದ್ ನಾನು, ಕೆಲವೆಲ್ಲ ನಡೆಸಿಕೊಳ್ಳಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಉತ್ಸವ
ನಮ್ಮೂರ ಕಡೆ ಬನ್ನಿ ನೀವು ಉತ್ಸವ ನೋಡ್ಲಿಕ್ಕೆ ಹೇಗಿರುತ್ತೆ. ಉತ್ಸವದ ಊಟವೂ ಕೇಳಿ. ಏಕಾದಶಿಯಲ್ಲಿ ಉತ್ಸವ ಆಗತ್ತೆ. ನಮ್ಮ ಮಧ್ವರ ನಾಡು, ದೇವರ ಬೀಡು, ನೀವು ನೆಗಾಡ್ಲಿಕ್ಕಾಗತ್ತೆ ಚಪ್ಪಾಳೆ ತಟ್ಟಿ. ಉತ್ಸವ ಏಕಾದಶಿಯಂದು ನಡೆಯುತ್ತೆ. ಬಂದವರಿಗೆ ಹೊಟ್ಟೆ ಮುಖ ಪೂರ್ತಿ ತಿನ್ಲಿಕ್ಕೂ ಸಿಗುತ್ತೆ. ಇದು ಯಾವ ಪ್ರಜ್ಞೆಯಿಂದ, ಇದು ಯಾವ ನೆಲೆಯಲ್ಲಿ, ಏನು ಹೇಳೋದ? ಉತ್ಸವ ಬರುವ ಮುಂಚೆನೆ, ಉತ್ಸವದ ಗದ್ದೆಗೆ ಕಾಲಿಡೋ ಮುಂಚೆನೆ ಪೇಟೆಗಳು, ಮಾರ್ಕೆಟ್ಗಳು, ಸಂತೆಗಳು, ಮಿಠಾಯಿ ಅಂಗಡಿಗಳು, ಐಸ್ ಕ್ರೀಮಿನವ ಒಂದು ಬೊಬ್ಬೆ ಹೊಡಿತಾರೆ ಅವರದ್ದೇ ಭಾಷೆಗಳಲ್ಲಿ. ಅದೆಲ್ಲ ತಿಂದುಕೊಂಡು ಚರ್ಮನೆಯನ್ನಲ್ಲೇ ತಿಂದು ಅಲ್ಲೇ ಎಸೆದು ಅಲ್ಲೇ ಸ್ಕ್ಯಾನ್ ಕಡ್ಡಿಯನ್ನು ಅಲ್ಲೇ ಬಿಸಾಡಿ ದೇವರ ಅಂಗಳಕ್ಕೆ ರಥ ಸುತ್ತಿನಲ್ಲಿಯೇ. ಉತ್ಸವ ಮುಗಿದ ತಕ್ಷಣ ನಾವು ನಮ್ಮ ಗುರುಗಳನ್ನು ನೋಡ್ಲಿಕ್ಕೆ ಬೇಕು. ಅಲ್ಲಿನ ಸಂತೆ ಎಸೆದ ಹೇಸಿಗೆಗಳು ಒಂದು ಲಾರಿಯಷ್ಟಾಗಿರುತ್ತವೆ. ಎಲ್ಲರದ್ದು ಎಸೆದ ಎಂಜಲುಗಳು, ಕಡ್ಡಿಗಳು, ತೊಟ್ಟೆಗಳು, ಪಾತ್ರೆಗಳು ಎಲ್ಲ ಇರ್ತವೆ. ಇದು ಉತ್ಸವ, ಇದು ಜಾತ್ರೆ, ಇದು ಸಂತೆ, ಇದು ನಮೂನೆ. ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ. ದೇವರ ಪ್ರಸಾದಕ್ಕಾಗಿ ಬಾಯಿ ಮುಚ್ಚಿಕೊಂಡು ತೀರ್ಥ ಪಡೆಯುವವರೆಗೂ, ಪ್ರಸಾದ ಹೋಗುವವರೆಗೂ ಕೃಷ್ಣ ಅಂತ ಹೇಳಿಕೊಂಡು ಕಣ್ಣು ತುಂಬಿಕೊಳ್ಳುವ ಜನ ಒಂದೂ ಇಲ್ಲ. ಈಗ ಈ ಉತ್ಸವಕ್ಕೆ ಬಂದದ್ದಲ್ಲ, ಈಗ ಸಂತೆಗೆ ಬಂದದ್ದು. ಹಾಗಾಗಿ ಸಂತೆಯನ್ನೆಲ್ಲ ಮುಕ್ಕಾಲು ಖಾಲಿ ಮಾಡಿ ಬೇಡದಿದ್ದನ್ನೆಲ್ಲ ತಿಂದುಕೊಂಡು ತೇದಿಕೊಂಡು ಬಿಸಾಡಿಕೊಂಡು ಮತ್ತೆ ಉತ್ಸವದ ಅಂಗಳದಲ್ಲಿ ಬರ್ತಾರೆ. ರಥದಲ್ಲಿ ಇದ್ದಾನಂತ ನೋಡ್ತಾರೆ, ಹೋಗ್ತಾರೆ. ಇವತ್ತಿನ ಕತೆ. ಹಣ್ಣು ಕಾಯಿ ಮಾಡಿಸಿದ್ರು ಹಣ್ಣಿನ ಸಿಪ್ಪೆ ಅಲ್ಲೇ ಇರ್ತದೆ, ಕಾಲಡಿಯಲ್ಲಿ ಬಿದ್ದಿರ್ತದೆ. ಅದನ್ನೇ ಕಚ್ಚಿ ಕಚ್ಚಿ ತಿಂತಾನೆ. ನಾನು ಕಣ್ಣಾರೆ ನೋಡಿದ ಕತೆ. ಬಡಿಗೆ ಹಾಕುವವ ರಥದಲ್ಲಿ. ಇನ್ನೂ ದೇವರು ಹೊರಟಿಲ್ಲ, ಸ್ಟಾರ್ಟ್ ಆಗ್ಬೇಕಷ್ಟೇ. ದೇವರಿಗೆ ಸಮರ್ಪಣೆ ಆದದ್ದು ಇನ್ನೊಂದು ಮತ್ತೊಂದು ಬಾಳೆಹಣ್ಣು ಸಿಕ್ಕಿತ್ತು, ಅಲ್ಲೇ ಕಚ್ಚಿ ಕಚ್ಚಿ ತಿಂದ. ಅದರಲ್ಲೇ ರಥದ ಚಕ್ರವನ್ನು ಮುಂದುವರಿಸಿದ. ಇಷ್ಟಾಗಿ ಅವನು ದೇವರ ಪರಿಚಾರಕ. ಸಂಸ್ಕೃತಿ ಹೇಗಿದೆ ನೋಡಿ, ನಡೆದ ಘಟನೆಗಳು ಇದೇ ಸುತ್ತಮುತ್ತಲಾಗುವುದು. ಅದಕ್ಕೆ ಕೃಷ್ಣ ಹೇಳಿದ, ದೇಶ ಕಾಲೆಯನ್ನ ಕಾಂಕ್ಷಯ ಅಂತ. ಸರಿ ನೋಡಿಕೋ ಯಾವತ್ತು ಮಂದ ಅಂತ. ಏಕಾದಶಿ ಹಾಕಬೇಡ ಅವನಿಗೆ, ಆಯ್ತಾ? ಏಕಾದಶಿ ಇವತ್ತು ನಿನ್ನೆದ್ದಲ್ಲ, ಕೃಷ್ಣ ಹೇಳಿತ್ತು. ಏಕಾದಶಿ ಅಂಬರೀಷನ ಕಥೆ ಕೇಳಿ, ದುರ್ವಾಸನ ಪ್ರಕರಣ ಓದಿ ಅರ್ಥ ಆಗತ್ತೆ. ರುಕ್ಮಾಂಗದ ಅವನು ಮಾತಾಡಿ, ಅವನ ಹತ್ರ ಕೇಳಿ, ಧರ್ಮತ್ತು ಇವರನ್ನೆಲ್ಲ ಮಾತಾಡಿಸಿ ಜೋರು ಮಗನನ್ನು ಬಲಿ ಕೊಡ್ಲಿಕ್ಕೆ ಹೋಗಿದ್ದಾರೆ ಏಕಾದಶಿಗಾಗಿ. ಅವರು ಅಂತ ರಾಜರವರೆಲ್ಲ ಭಾರಿ ಜೋರಿದ್ದಾರೆ ದೇವರ ಧರ್ಮಕ್ಕಾಗಿ. ಎಷ್ಟು ಸ್ಪಷ್ಟ ಹೇಳಿಬಿಟ್ಟ ದೇವರು. ನಮಗೆ ಇವತ್ತು ಏನು ಗೊತ್ತಿಲ್ಲ. ಊಟ ಆಗಿ ಏನು ಊಟ ಆಗ್ತಾನೋ, ಬಫೆಯೋ, ಕೈಯಲ್ಲಿ ತಗೊಂಡು ಬಿಸಾಡ್ತಾನೋ, ಎಸಿತಾನೋ, ಉಗುಳುತ್ತಾನೋ, ಏನ್ ಕಥೆಯೋ, ಮಾಡುವ ರೀತಿಯೋ, ಅದ್ಭುತ. ಹೀಗೆ ಬಹಳ ಚಂದವಾಗಿ ಹೇಳಿದ ಕೃಷ್ಣ ಮತ್ತೊಂದು ಮಾತಾಡ್ತಾನೆ. ಬಂದವನನ್ನು, ಮನೆಗಾಗಿ ಊಟಕ್ಕೆ ಬಂದವ ಅತಿಥಿಯನ್ನು ಉಣಗೊಡಿಸದೆ ಇವು ಊಟ ಮಾಡಿದ್ರೆ, ಖುಷಿ ಪಟ್ರೆ, ಹೇಗಾದ್ರೂ ಹೋದ, ಬಂದ, ನಿಂತ, ನಾನಿಲ್ಲ ಅಂತ ಮಾಡಿಕೊಂಡೆ, ಬಾಗಿಲು ಹಾಕಿಬಿಟ್ಟೆ, ಶಬ್ದ ಮಾಡದೆ ಕೂತೆ, ಸುಮಾರು ಹೊತ್ತು ಕಾದ, ಆಚೀಚೆ ನೋಡಿದ, ಹಿಂದಗಡೆ ಬಂದ, ಹೋಗಿ ಉಂಟಾ ನೋಡಿದ್ದ, ಪಾತ್ರೆ ಕೇಳತ್ತಾ ನೋಡಿದ್ದ, ಮಗುವಿನ ಬಾಯಿ ಗಟ್ಟಿ ಇಟ್ಕೊಂಡು ಕೂತಿಬಿಟ್ಟೆ, ಹೋಗಿ ಆಯ್ತು. ಈಗ ನಾವೆಲ್ಲ ತಟ್ಟೆ ಹಾಕಿಕೊಂಡು ಚಂದ ಮಾಡಿ, ಇಲ್ಲ ಅವನು ಕೂತ್ರೆ ಒಂದು ತಟ್ಟೆಯಲ್ಲಿ ನಮ್ದೆಲ್ಲ ಪಾರು ಹೋಗುತ್ತೆ. ಹೇಳಿಕೊಂಡು ಊಟ ಮಾಡಿಕೊಂಡವ ಇದ್ದಾನಲ್ಲ, ಗಡದಲ್ಲಿ ನಕ್ಕಿಕೊಂಡು ಅತಿಥಿಯನ್ನು ಓಡಿಸಿ ಬಾಯಲ್ಲಿ ಹೇಳಿದ್ರೆ ನೀವು ಹೇಳಿದ್ದೀರಿ ನರಕಕ್ಕೆ ಬೀಳ್ತಾರೆ ಅಂತ. ಬಾಯಲ್ಲಿ ಹೇಳಲಿಕ್ಕೆ ಹೋಗ್ಲಿಲ್ಲಿವ, ಮತ್ತೆ ಹೋಗುವಾಗೆ ಮಾಡಿಕೊಂಡ. ಹಾಗೆ ನಿರಾಶ ಅತಿಥಿಂಕೃತ್ವ ಭುಂಜಾನಃ ಯಹ ಪ್ರಹೃಷ್ಟವಾನ್. ಅತಿಥಿಗೆ ಊಟ ಇಲ್ಲದೆ ಇನ್ನು ಎಷ್ಟೋ ಮೈಲು ಹೋದ್ರೆ ಇನ್ನೊಂದು ಮನೆ ಸಿಗುತ್ತೆ ಅವನಿಗೆ. ಈಗ ಸಿಕ್ಕಿದ ಹೊತ್ತಿನಲ್ಲಿ, ಮಧ್ಯಾಹ್ನದ ಹೊತ್ತಿನಲ್ಲಿ ನೆರಳು ದೊಂಕಿದಾಗ, ಅಂದ್ರೆ ಮನೆ ನೆರಳು, ಅವನು ಮೆಟ್ಲಿಕ್ಕೆ ಬಂದ್ರೆ ಮಧ್ಯಾಹ್ನ ಆಯ್ತು ಅಂತ ಅರ್ಥ, ಅವನು ಊಟಕ್ಕೆ ಹೊತ್ತಾಯ್ತು ಅಂತ ಅರ್ಥ. ಮತ್ತೆ ಎಲ್ಲಿಯಾದ್ರೂ ಒಂದೊಂದು ನೀರ ಮತ್ತೊಂದು ಪಕ್ಕದಲ್ಲಿ ಕೂತು ಸಂಧ್ಯಾ ವಂದನೆ ಮಗದೊಂದು ಮುಗಿಸಿ ಯಾರಾದ್ರೂ ಊಟ ಹಾಕ್ತಾರಂತ ಕಾಯ್ತಾನೆ. ಹಾಗೆ ಇಲ್ಲಿಯೋ ದೂರದಲ್ಲಿ ಒಂದು ಹಂಚಿನ ಮನೆಯೋ ಒಂದು ಹುಲ್ಲಿನ ಚಾವಣಿಯೋ ಕಂಡ್ರೆ ಓಡೋಡಿ ಹೆಜ್ಜೆ ಹಾಕಿಕೊಂಡು ಊಟಕ್ಕಾಗಿ ಇರುತ್ತಾರೆ. ಅವರೇನು ಊಟದ ಹೊತ್ತು ಮೀರಿ ಹೋದ್ರೆ ಅವರಿಗೂ ಕಷ್ಟ ಅಲ್ವಾ? ಒಂದು ಅರ್ಧ ಗಂಟೆ ಅವರ ಚಾವಡಿಯಲ್ಲಿ ಜಗಲಿಯಲ್ಲಿ ಕೂತ್ರು ಪರವಾಗಿಲ್ಲ. ಹಾಗಾಗಿ ಊಟ ದಾಟಿ ಹೊತ್ತು ಬಂದ್ರೆ ಈಗಲೇ ಮುಗಿದೋಯ್ತಲ್ಲ, ಇನ್ನೇನು ಹಿಟ್ಟು ಕಲಸಿ ಆಗೋದು, ಒಂದು ಯೋಚನೆ ಮಾಡೋದು ಬೇಡ ಅಂತ ಬಂದ್ರೆ ಇವ ಬಾಗಿಲಾಗಿ ಕೂತು ಅವರನ್ನು ಕಳಿಸ್ಬಿಟ್ಟ. ಹೇಗಾದ್ರೂ ಹೇಳದೆ. ಅದು ನಿರಾಶಂ ಅತಿಥಿಂ ಕೃತ್ವ
ಭುಂಜಾನಃ ಯಃ ಪ್ರಹೃಷ್ಟವಾನ್, ತುಂಬ ಖುಷಿಯಲ್ಲಿ ಯಾರು ಮತ್ತೆ ಅತಿಥಿಯನ್ನು ಓಡಿಸಿಕೊಂಡು ಊಟ ಮಾಡುತ್ತಾನೆ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ, ಬುದ್ಧಿ ಇಲ್ಲ ಅಂತ ಅರ್ಥ. ಏನು? ನಜಾನಾತಿ ಕಿಲ ಆತ್ಮಾನಂ ವಿಷ್ಟಾಗೋಪೆ ನಿಪಾದಿತ. ಅವನಿಗೆ ಅರ್ಥ ಆಗಲಿಲ್ಲ ನಾಳೆ ಅವನು ಹೇಲಿನ ಹೊಂಡದಲ್ಲಿ ಇರ್ತಾನೆ ಅಂತ. ಅತಿಥಿ ಊಟ ಹಾಕಿ ಮುಕ್ಕಿದವ ನಾಳೆ ಏನು ಮುಕ್ಕಬೇಕಾಗತ್ತೆ ಅಂದ್ರೆ ಗಲೀಜು ಅಮೇಧ್ಯ ಹೇಲು ಮುಕ್ಕಬೇಕಾಗತ್ತೆ. ಅವ ಅಂತಹ ನರಕದಲ್ಲಿ ವಿಷ್ಟಾಗೋಪಕ್ಕೆ ಬೀಳ್ಬೇಕಾಗತ್ತೆ. ಪರಿಸ್ಥಿತಿ ಎಷ್ಟು ಅಂದ್ರೆ ಹುಳದಂತೆ ಆಗಿ ಹೋಗ್ತಾನೆ, ಅವನು ಹೇಸಿಗೆ ಆಗ್ತಾನೆ. ಆದ್ರಿಂದ ಊಟದ ಹೊತ್ತಿನಲ್ಲಿ ಊಟಕ್ಕೆ ಅಂತ ಜನ ಬಂದ್ರೆ ಅವನಿಗೆ ಏನಾದರೂ ತುತ್ತು ಕೊಟ್ಟು ಕಳಿಸಯ್ಯ ಹೇಳುತ್ತಾರೆ. ಅತಿಥಿಗೆ ಕೊಡಬಾರದ ಕೊಟ್ಟಿರದ ಊಟ ಮನೆ ಹೇಗೆ ಉಂಟು ಕೇಳಿದ್ರೆ ಹೇಳ್ತಾರೆ ಮೋಘಂ ಧ್ರುವಂ ಪ್ರೋರಣಯತ್. ಒಬ್ಬರ ಮನೆ ಬಹಳ ಚೆನ್ನಾಗಿ ಕಟ್ಟಿದ್ದಾನಂತೆ, ಅದ್ಭುತವಾಗಿದೆ. ಎರಡೆರಡು ಜಗಲಿಗಳೇನು, ವೆರಾಂಡ ಹೇಗೆ, ಪೋರ್ಟಿಕೋ ಮತ್ತು ಚಾವಡಿ ಎಲ್ಲ ಅಂಗಳ ಎಲ್ಲ ಬಹಳ ಚಂದ ಮಾಡಿದ್ದಾನೆ. ತೋಪು ಉದ್ಯಾನ, ಅಲ್ಲಿ ಮತ್ತೆ ಸೀಟರ್ಸ್, ಮತ್ತು ಅಲ್ಲಿ ಮತ್ತೆ ಚಪ್ಪರ ಬಳ್ಳಿದ್ದು, ಹೀಗೆ ಬಹಳ ಚಂದ ಮಾಡಿದ್ದಾನೆ. ಅದ್ರೇನು ಮಾಡುವ, ಇದೆಲ್ಲ ಜೇಡ ಉಂಟಲ್ಲ, ಪೂರ್ಣನಾಭಿ, ಬಲೆ ನೇಯುವಂಥದ್ದು ಪ್ರಾಣಿ ಸ್ಪೈಡರ್, ಅದರಾಗಾಯ್ತಂತೆ. ಅದು ಎಷ್ಟು ಚಂದ ನೇಯ್ತದೆ ನೋಡಿ ಅಲ್ವಾ, ಎಷ್ಟು ಖುಷಿಯಾಗತ್ತೆ. ಎಂತಹ ಒಂದು ಜೊಮೆಟ್ರಿಕಲ್ ಲೆಕ್ಕಾಚಾರದ ಕತೆ. ಹೆಕ್ಸಾಗನ್ ಸ್ಟೈಲಲ್ಲಿ ಬಂದುಕೊಂಡೆಲ್ಲ ಅಲ್ಲಿಗೆ ಹೋಗಿ ಇಲ್ಲಿ ಹೋಗಿ ನೇಕಾರನಾಗಿ ನೇಯ್ದು 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 ಚಂದ ಮಾಡಿ ಇಷ್ಟೆಲ್ಲ ಮಾಡಿದ್ದೆ ಯಾಕ್ರಿ, ಚಂದ ಮಾಡಿ ನೇಯ್ದದ್ದು ಬಹಳ ಅದ್ಭುತವಾಗಿ. ಯಾಕೆಂದ್ರೆ ತನ್ನ ಬೇಟೆಯನ್ನು ಹಿಡಿಲಿಕ್ಕೆ, ನುಂಗ್ಲಿಕ್ಕೆ, ಪ್ರಾಣಿಯನ್ನು ಹಿಂಸೆ ಪಡಿಸ್ಲಿಕ್ಕೆ. ಪಾಪ ಗಮ್ಮತ್ತಲ್ಲಿ ಹಾರತಾ ಇದ್ದ ಹಾತೆ ಅಲ್ಲಿ ಬಲೆಗೆ ಸಿಲುಕಿತು, ಮುಂದೆ ಹಾರಲಾಗದೆ ಸಿಕ್ಕಿಬಿತ್ತು, ವಿಲವಿಲ ಒದ್ದಾಡ್ತದೆ. ಇದು ಬಂದು ತನ್ನ ಕಾಲಿನಿಂದ ಅದುಮಿ ಹಿಡಿದು ಬಾಯಾಗಿ ನುಂಗಿಬಿಡ್ತದೆ. ಅದನ್ನ ಚಂದ ಮಾಡಿ ಕಟ್ಟಿದ್ದಾರೆ ಮನೆ, ಅದ್ಭುತವಾಗಿದೆ, ಭಾರಿ ಖರ್ಚು ಮಾಡಿದ್ದಾರೆ, ತುಂಬಾ ಖುಷಿ ಇದೆ. ಎಂತ ಕರ್ಮಕ್ಕೆ? ಅತಿಥಿ ಊಟ ಮಾಡುವುದಿಲ್ಲ ಆದ್ರೆ, ಬಂದವನಿಗೆ ಕೊಡುವುದಿಲ್ಲ ಆದ್ರೆ ವ್ಯರ್ಥ ಅಂದು. ಚಾವಡಿ ಇರಬೇಕು, ಬಗೆ ಬಗೆಯ ಹೋಮ ಹವನಗಳು ಆಗ್ತಾ ಇರಬೇಕು, ಪಣಸಾಲಿ ಇರಬೇಕು, ತುಂಬ ಮಕ್ಕಳ ಜೊತೆಯಲ್ಲಿ ಸಂಸ್ಕಾರಗಳು, ಪಿತೃಮೇಧಗಳು, ಶ್ರಾದ್ದಾದಿಗಳು ಆಗ್ತಾ ಇರಬೇಕು. ಊಟದ ಕೋಣೆ ದೊಡ್ಡದಿರಬೇಕು, ತುಂಬ ಜನ ಊಟಕ್ಕೆ ಬರಬೇಕು. ಮತ್ತೆ ಕೈ ತೊಳಿಲಿಕ್ಕೆ ತೊರೆಯೇ ಸಿಕ್ಕಿದ್ರೆ ಭಾರಿ ಚಂದ, ಹರಿಯುವ ನೀರು ಸಿಗಬೇಕು. ಆಗ ಎಷ್ಟು ಜನರು ಕೈ ತೊಳಿಲಿಕ್ಕೆ, ಬಾಯಿ ತೊಳಿಲಿಕ್ಕೆ, ಕಾಲು ತೊಳಿಲಿಕ್ಕೆ ಅನುಕೂಲವಾಗಿರುತ್ತೆ. ತೋಟ ಗದ್ದೆ ಎಲ್ಲ ಇದ್ರೆ ವಿಶಾಲವಾಗಿ ಒಂದು 10 ಹೆಜ್ಜೆ ನಡೆದು ಊಟ ಆದ ನಂತರ ಆರೋಗ್ಯವನ್ನು ಸಂಪಾದನೆ ಮಾಡಲಿಕ್ಕಾಗುತ್ತೆ. ಆದ್ರೆ ಜನನೇ ಬಾರದು, ಇವೆಲ್ಲ ಇದ್ದು ಏನು ಪ್ರಯೋಜನ ಕೇಳ್ತಾರೆ. ಜನವನ್ನು ಭರಿಸದ, ಊಟಕ್ಕೆ ಇಟ್ಟುಕೊಳ್ಳದ ಮನೆ ಕಟ್ಟಿ ಜೇಡ ಹೆಣ್ಣದ ಜೀವಜಾತಗಳನ್ನು ಹಿಡಿದಾಕಲು ಮಾಡಿದ ಇನ್ಕಮ್ ಟ್ಯಾಕ್ಸ್ ತಪ್ಪಿಸ್ಲಿಕ್ಕೆ, ಯಾರದ್ದೋ ಕಣ್ಣು ಮಣ್ಣು ಒರೆಸ್ಲಿಕ್ಕೆ ಇವೆಲ್ಲ ಗಮ್ಮತ್ತು ಮನೆ ದೊಡ್ಡದು ಮಾಡಿ ಕಟ್ಟಿದ್ದಾರೆ ಹೇಳ್ತಾರೆ. ಮೋಘಂ ಧ್ರುವಂ ಪ್ರೋರಣಯತ್. ಮನೆ ವೈಭವ ಕರೆಸಿದ್ದು ಯಾಕೆ ಕೇಳಿದ್ರೆ ಇತ್ತಲಾಗಿ ಯಾರನ್ನು ಬೋಳಿಸ್ಲಿಕ್ಕೆ, ಮೋಸಗೊಳಿಸ್ಲಿಕ್ಕೆ. ವ್ಯರ್ಥ ಅನ್ನ, ಪ್ರಯೋಜನ ಏನಾಗಲಿಲ್ಲ. ದೊಡ್ಡ ಮನೆ ಏನು ಪ್ರಯೋಜನಕ್ಕೆ ಬರಲಿಲ್ಲ. ಮೋಘ ಮಸ್ಯತ್ ಪಚ್ಯತೆ, ಅಡುಗೆ ಆಗತ್ತೆ ಗೌಜಲಿ ಮನೆಯೊಳಗೆ, ಅದ್ರ ಅತಿಥಿ ಇಲ್ಲ ಅಲ್ವಾ. ಬಹಳ ಚಂದವಾಗಿ ವಯ್ಯಾರ ಮಾಡಿ ಎಲ್ಲವನ್ನು ಹಾಕಿಕೊಂಡು ಓರಣ ಒಪ್ಪಗೊಳಿಸಿ ಹೊರಟ ಹೆಂಗಸಿಗೆ ಕೈ ಹಿಡೀಲಿಕ್ಕೆ ಒಂದು ಕೈಯಲ್ಲಿ ಮಗುವೇ ಇಲ್ಲ ಆದ್ರೆ ಅವಳು ಮಾಡಿಕೊಂಡ ಬಾಳು ಬಂಗಾರ ಸಿಂಗಾರ ಏನ್ ಕರ್ಮಕ್ಕೆ ಅಂತ. ಹಾಗೆ ಮೋಘ ಮಸ್ಯತ್ ಪಚ್ಯತೆ, ಇವ್ರ ಮನೆಯಲ್ಲಿ ದೊಡ್ಡ ಅಡುಗೆ ಆಗತ್ತೆ. ಯಾಕೆಂದ್ರೆ ಊಟ ಮಾಡೋರಿಲ್ಲ, ಮತ್ತೆ ಎಸಿತಾರೆ, ಬೇಡ ಅದು ಶ್ರೀಮಂತರ ಅಮಲದು, ಮಾಡ್ಲಿಕ್ಕೆ ಮಾಡ್ತಾರೆ, 10 ಬಗೆ ಮಾಡ್ಲಿಕ್ಕೆ ಹೇಳುತ್ತಾರೆ. ಹಾಕೊಳ್ಳೋದೊಂದೆರಡು, ನಿನ್ನೆ ಹಾಕಿದ್ದು ಕಾಣೋದಿಲ್ವಾ? ಕಾಣುತ್ತದೆ, ಮತ್ತೆ ಇವತ್ತು ಬೇಕಾದ್ರೆ ಅಂತ ನೋಡಿ ಗಮ್ಮತ್ತು. ನಿನ್ನೆ ಬೇಡ ಕಂಡಿತ್ತು, ಇಷ್ಟೇ ಸಾಕು ಊಟ ಮಾಡುವಾಗ, ಇವತ್ತು ಬೇಕು ಅಂದ್ರೆ ಮಾಡಿಡಿ, ಪ್ರತಿನಿತ್ಯವಾಗಿ ಮಾಡಿಡಿ ಅಂತ. ಯಾರಿಗೇನು ಬೇಕು ಗೊತ್ತಿಲ್ಲ, ಎಲ್ಲ ಮಾಡಿಡಿ, ಮತ್ತೆ ಎಸೇರಿ. ತಗೊಂಡೋಗ್ಲಿ ಬಿಡುದಿಲ್ಲ ಕೆಲಸದವರಿಗೂ ಸಹ. ಒಬ್ರು ಕೇಳಿದ್ರು ಹಾಗೆ ನನ್ನ ಹತ್ರ, ನಾನು ಹೇಳಿದ್ದೆ ಅವರಿಗೆ. ಅವ್ರ ಮನೆಯಲ್ಲಿ ತುಂಬಾ ಜನ ಇರ್ತಾರೆ, ಪಕ್ಕದ ಮನೆಯವ್ರು ಕೊಟ್ಟಾರೆ ತಗೊಂಡೋಗ್ಲಿ ಬಿಡಿ ಅಂತ. ಅವ್ರು ಹೇಳ್ತಾರೆ ಇವತ್ತು ಬಿಟ್ರೆ ನಾಳೆ ಕೇಳಿ ತಗೊಂಡು ಹೋಗ್ತಾರೆ, ಅದು ಪರ್ಮನೆಂಟ್ ಆಗತ್ತೆ, ಅದು ಅಭ್ಯಾಸ ಆಗ್ತದೆ, ಒಂದು ಚೂರು ತಗೊಂಡು ಹೋಗ್ಲಿಕ್ಕೆ ಇಲ್ಲ, ತಿಂದು ಹೋಗ್ಲಿಕ್ಕೆ ಮಾತ್ರ.
ಮತ್ತೆ ಇದ್ದದ್ದು ಅದು ಎಸೆಯುವುದೇ ಅಭ್ಯಾಸ ಆಗಿದೆ ಅಂತಾರೆ. ಎಸೆಯುವುದು ಅಭ್ಯಾಸ ಆಗಿದೆ. ಅವನಿಗೆ ತಿಂದೋಗಲಿಕ್ಕೆ ಅಭ್ಯಾಸ ಆಗುತ್ತೆ ಅಂತ ಹೆದರಿಸುವವರು ಇವರಿಗೆ ಎಸೆಯುವುದೇ ಅಭ್ಯಾಸ ಆಗಿದೆ. ಬಾಯ್ಬಿಟ್ಟು ಹೇಳಿದವರ ಮಾತಿದ್ದು ನಾನು ಕೇಳಿದ್ದು. ಅದು ಪರವಾಗಿಲ್ಲ, ಎಸೆದ್ರು ಪರವಾಗಿಲ್ಲ, ಕೊಟ್ಟರೆ ಮತ್ತೆ ನಾಳೆ ಜಾಸ್ತಿ ಕೊಡಬೇಕಾಗುತ್ತೆ, ಮತ್ತೆ ಕೇಳಲಿಕ್ಕೆ ಶುರು ಮಾಡಿದ ಒಂದು ರೈಟ್ ಹೇಳ್ತಾರೆ. ಒಂದು ಸುಮಾರು ಉದ್ದ ಹೇಳಿದ್ರು ಅವರು ಕಾನೂನುಗಳ ಬಗ್ಗೆ ಮಾತಾಡ್ತಾರೆ. ಅದ್ಭುತ. ಮನುಷ್ಯ ಯಾವತ್ತೂ ಹಾಗೆ, ತಾನು ತಿನ್ನುವುದಿಲ್ಲ, ಇನ್ನೊಬ್ಬರಿಗೆ ತಿನ್ಲಿಕ್ಕೆ ಬಿಡುವುದಿಲ್ಲ, ಮತ್ತೆ ಹಾಳಾದ್ರೆ ಪರವಾಗಿಲ್ಲ ಹೇಳ್ತಾರೆ, ಅದನ್ನು ಸಂತೋಷ ಪಡ್ತಾರೆ. ಮನುಷ್ಯನ ವಿಚಿತ್ರವಾದ ಸೆಲ್ಫ್ ಸೆಂಟರ್ ಪ್ರವೃತ್ತಿಗಳಿದು, ಆತ್ಮಕೇಂದ್ರಿತವಾದ ವ್ಯಕ್ತಿತ್ವ. ಮೋಘವನ್ನಂ ಸದಾಶ್ನಾತಿ. ಸರ್, ಇವನಾದ್ರೂ ತಿಂತಾನಲ್ಲ ರೀ, ದೊಡ್ಡ ಮನೆ ಇವನಾದ್ರೂ ಬದುಕಿದ್ದಾನೆ, ತಿರುಗುತ್ತಾನೆ, ದೊಡ್ಡ ಅಡಿಗೆ ಇವನಾದ್ರೂ ಊಟ ಮಾಡ್ತಾನೆ ಹೇಳಿದ್ರೆ ಇವನು ವ್ಯರ್ಥ ಊಟ ಮಾಡಿದ್ದು. ಯಾಕೆಂದ್ರೆ ಅದು ಅತಿಥಿ ಕೊಡದೆ ತಿಂದದ್ರಿಂದ ಅದು ಯಜ್ಞಶೇಷ ಆಗಲಿಲ್ಲ. ಇನ್ನೊಬ್ಬರಿಗೆ ಕೊಡದೆ ತಿನ್ನುವುದರಿಂದ ಹಾಳಾಗಿ ಹೋಯ್ತು. ಅವನು ತಿಂದು ತೇಗಲಿಲ್ಲ, ಬೀಗಲಿಲ್ಲ, ಮತ್ತೆ ಹಾಳಾಗಿ ರೋಗಿಯಾಗಿ ಹಾಳಾಗಿ ಸತ್ತ, ಹಾಳಾದ. ಇನ್ನು ದೇವರು ಊಟ ಮಾಡ್ಲಿಕ್ಕೆ ಅವನಿಗೆ ಬಿಡುವುದಿಲ್ಲ ಅಂತ. ಅದೇ ನಾವು ತಿಂದದ್ದು ವ್ಯರ್ಥ. ಅವನು ಪಾಪವನ್ನೇ ಉಂಡ ಅಂತ ಅರ್ಥ. ಕೃಷ್ಣನ್ ಹೇಳಿದ್ನಲ್ಲ, ಅವನು ಪಾಪ ಉಂಡದ್ದು ಅಂತ ಅರ್ಥ. ಏಪಜಂತಿ ಆತ್ಮಕಾರಣಾತ್, ತನಗಾಗಿ ಯಾರು ಬೇಯಿಸ್ತಾನೆ ಅವನು ನಿಜವಾಗಿ ಕೇವಲಾಘೋ ಭವತಿ ಕೇವಲಾದಿ. ತಾನೊಬ್ಬರೇ ಊಟ ಮಾಡುವವನು, ತಾನೊಬ್ಬರೇ ಪಾಪ ತಿನ್ನುವವನು ಅಂತಲೇ ಅರ್ಥ. ಪಾಪ ತಿನ್ನಲಿಕ್ಕೆ ಮಾಡಿದ. ಯಹ ಅತಿಥಿನ್ನ ಚ ಪೂಜೆಯೇತ್. ಅತಿಥಿಯ ಸತ್ಕಾರ ಇಲ್ಲದ ಮನೆ, ಕಟ್ಟಿದ ಮನೆ ವ್ಯರ್ಥ, ಮಾಡಿದ ಅಡುಗೆ ವೇಸ್ಟ್, ಉಂಡ ಊಟವು ಉಪಯೋಗಕ್ಕೆ ಬರುವುದಿಲ್ಲ. ಸಾಂಗೋಪಾಂಗಾಸ್ತು ಯೋ ವೇದಾನ್ನ ಪಠತೀಹ ದಿನೇ ದಿನೇ ನ ಚಾತಿಥಿಂ ಪೂಜೆಯತಿ ವೃಥಾ ಭವತಿ ಸದ್ವಿಷ. ಅವ್ರು ಹೇಳಿದ್ರಿತ್ತ, ನಾವು ದಿನ ವೇದ ಪಾರಾಯಣ ಮಾಡ್ತೇವೆ, ವೇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗ್ರಂಥಗಳನ್ನು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಸ್ಮೃತಿ, ಕಲಪ ಇವನ್ನೆಲ್ಲ ಆಚೀಚೆ ಮೆಲುಕು ಹಾಕಿ ನೋಡಿಕೊಳ್ಳುತ್ತೇವೆ. ಪ್ರತಿನಿತ್ಯ ಆಗ್ತದೆ. ಹಾಗಾಗಿ ಎಲ್ಲ ಯಜ್ಞ ಆದಾಗೆ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ, ವೇದ ಪಾರಾಯಣದಿಂದ ಅತಿಥಿಯ ಯಜ್ಞ ಸಮಾಯಿತು ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಕೃಷ್ಣನ್ ಹೇಳ್ತಾನೆ, ಸಾಂಗೋಪಾಂಗಾಸ್ತುಯೋ ವೇದಾನ್ನ ಪಠತೀಹ ದಿನೇ ದಿನೇ. ಪ್ರತಿನಿತ್ಯವನ್ನು ಪಾರಾಯಣ ಮಾಡ್ತಾ ಕೂತರು ಅತಿಥಿಗೆ ಊಟ ಹಾಕುವುದಿಲ್ಲ ಅಂತ ಮಾಡಿದ್ರೆ, ಅತಿಥಿ ಪುರಸ್ಕಾರ ಆಗದೇ ಇದ್ರೆ, ಅಲ್ಲರಿ ನೀವು ಇವತ್ತಿನ ಕತೆ ಹೇಳಿರಿ, ಇವತ್ತು ಯಾರು ಊಟಕ್ಕೆ ಮಧ್ಯಾಹ್ನ ಬರುವುದಿಲ್ಲ, ನಾವು ಹಾಕಿದ ಊಟ ಅವರಿಗೆ ಆಗುವುದೂ ಇಲ್ಲ ಹೇಳಿದ್ರೆ, ಅದಕ್ಕೆ ಹೇಳಿದ್ದು ಬಂದವರಿಗೆ ಬಂದಾಗ ಅಕ್ಕಿಯನ್ನಾದ್ರೂ ಕೊಡಿ, ಒಂದು ಹಿಡಿ, ಆಯ್ತಾ? ಒಂದು ಊಟದ ಅಕ್ಕಿಯನ್ನು ಅವರ ಕೈಗೆ ಕೊಟ್ಟು ಅಡುಗೆ ಪದಾರ್ಥದ ಬದಲಿಗೋ ಅಥವಾ ಅದಕ್ಕೆ ಸಾಂಕೇತಿಕವಾದ ಪ್ರಾತಿನಿಧಿಕವಾಗಿ ಒಂದು ತೆಂಗಿನಕಾಯಿಯನ್ನು ಕೊಡಿ. ಇದ್ದ ಸುಲಭವಾದ ಅತಿಥಿ ಸತ್ಕಾರದ ಕಥೆ ಹೇಗೆ ಕೇಳಿದ್ರೆ, ಒಂದು ತೆಂಗಿನಕಾಯಿ, ಒಂದು ಪ್ರಸ್ತದಷ್ಟು, ಒಂದು ಬೊಗಸೆಯಷ್ಟು ಅಕ್ಕಿ, ಒಬ್ಬನ ಊಟಕ್ಕೆ ಒಂದು ಊಟಕ್ಕೆ ಸಾಕಾಗತ್ತೆ. ಏನಲ್ಲಾದ್ರೂ ಕಾಯಿ ಹೆರೆದುಕೊಂಡು ಅದನ್ನು ಗೊಜ್ಜಿ ಮಾಡಿಕೊಂಡಾದ್ರೂ ಊಟ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲ ಹಾಲು ತೆಗೆದಾದ್ರೂ ಬೇಯಿಸಿ ಗಂಜಿ ಮಾಡಿ ತಿನ್ಲಿಕ್ಕೆ ಬರುತ್ತೆ. 2 ಕಾಳು ಉಪ್ಪು ಹಾಕಿದ್ರೆ ಆಗುತ್ತೆ. ಹೇಳಿ ಉಪ್ಪು ಕೊಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಕೆಲವರಿಗೆ ಬೇಸರ ಆಗತ್ತೆ, ಲವಣ ದಾನವ ಅಂತ. ಅಂದ್ರೆ ಸರ್ವರಸ ಪ್ರಧಾನದು, ಭಗವಂತನ ನಿರ್ಮಿತಿಯದು, ಅದು ನ್ಯಾಚುರಲ್ ಸಿಗುವಂಥದ್ದು. ಸಮುದ್ರ ದೇವರೇ ನಮಗೆ ಲವಣೋದದಿ ಇಟ್ಟಿದ್ದಾನೆ ಪಕ್ಕದಲ್ಲಿ. ತಪ್ಪಿಯಲ್ಲಿ ಆದ್ರೂ ಕ್ಷೀರ ಸಮುದ್ರವೋ, ದಧಿ ಸಮುದ್ರವೋ, ಘೃತ ಸಮುದ್ರವೋ ಎಲ್ಲ ಇಟ್ಟಿದ್ರೆ ನಮ್ಮ ಊಟದ ಕಥೆ ಹೇಗಿತ್ತು? ಜಸ್ಟ್ ಯೋಚನೆ ಮಾಡಿಕೊಳ್ಳಿ. ಸಮುದ್ರದ ಉಪ್ಪು ಸಿಗದೆ ಹೋಗಿದ್ರೆ ನಮ್ಮ ಊಟ ಉಪ್ಪಿಗಿಂತ ರುಚಿ ಇಲ್ಲ ಹೇಳುವವರು ಸರ್ವರಸ ಪ್ರಧಾನವಾದದ್ದನ್ನು ಇಲ್ಲಿ ಎಲ್ಲಿಯೂ ಇಲ್ಲ ಹೇಳಿಕೊಂಡ್ರೆ ಏನ್ ಮಾಡ್ತಿದ್ರು? ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ಲವಣರಸ ಆದರೂ ಜನರಿಗೆ ದಾನ ಕೊಡ್ಲಿಕ್ಕೆ ಹೋದ್ರೆ ಬೇಸರ ಆಗುತ್ತೆ. ಆದ್ರಿಂದ ಅದನ್ನು ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟು ಆತ್ಮೀಯರಾಗಿದ್ರು, ಎಷ್ಟು ಹತ್ತಿರದವರಾಗಿದ್ರು, ಅವರ ಹತ್ರ ಏನು ಆಗಬಹುದು ಮಾತ್ರ ಕೇಳಿಯೇ ಕೊಡಿ. ನಿಮ್ಮ ಉಮೇದುವಾರಿಕೆ ಒಂದಿಷ್ಟು ಒಬ್ಬರ ತಲೆ ಮೇಲೆ ಒಂದಿಷ್ಟು ಹೊರೆ ಬೀಳುವುದಕ್ಕಿಂತ ಜಾಸ್ತಿಯಾಗಿ ನಾನು ಕಟ್ಟಿಗೆ ಹಾಕಿಬಿಟ್ಟೆ ಅವರ ಮನೆಗೆ, ಅವರು ಕಟ್ಟಿಗೆಯಲ್ಲಿ ಊಟ ಮಾಡ್ತಾರೆ, ಅಲ್ಲಿ ಹೊರಲ್ಲೇ ತಿಂದು ಹೋಗಿ ಇದ್ದ ಕಟ್ಟಿಗೆಗಳು ಹಾಳಾಗಿ ಹೋಯ್ತು. ಒಂದು 50 ಮಣ ಅವರು ತಂದಾಗಿದ್ದು ಮೊದಲಿದ್ದ ಒಂದು 10 ಮಣ ದೊಟ್ಟಿ ಸೇರಿಕೊಂಡು ಕೇಳಿಕೊಂಡು ನೋಡಿ. ಒಮ್ಮೆಲೆ ಒಂದಿಷ್ಟು 100 kg ಬೇಳೆ ಹಾಕಿದೆ ಹೇಳಿದ್ರೆ ಬೇಳೆ ತಿಂದು ಸಾಯ್ತಾನ ಮನುಷ್ಯ? ಆಗ್ತದ? ಒಂದು ಇಡೀ ಬೇಳೆ ಸಾಕಾಗುತ್ತೆ ದಿನಕ್ಕೆ. ಒಂದು 10 kg ಬೇಳೆ ಇದ್ರೆ ಮಾಡೋದೆಲ್ಲಿಗೆ ಯಾವಾಗ? ಅದೆಲ್ಲ ಅದನ್ನು ಗುಮ್ಮ ತಿಂದೋ ಮತ್ತೊಂದು ತಿಂದೋ ಹುಳ ತಿಂದೋ ಹಿಡಿದು ಹಾಳಾಗಿ ಹೋಗುತ್ತೆ. ಇತ್ತ ಪ್ರಾಣಿಗಳು ತಿನ್ನೋದಿನ್ನು ಕೊನೆಗೆ ಹಾಕಿದ್ರೆ, ಅವುಗಳಿಗೆ ಬೇಡ. ಆದ್ರಿಂದ ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಲಿಮಿಟ್ ಅಲ್ಲಿ ದಾನವು. ಅತಿಯಾದ ಅತಿ ಸರ್ವತ್ರ ವಜ್ಜೆ. ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ಹಾಕುವ ಹಾಗೆ ಸುಲಭವಾಗಿ. ಅಂದ್ರೆ ಅತಿಥಿಯ ಇವತ್ತಿನ ಸ್ಕ್ಯಾರಿಸಿಟಿಯಲ್ಲಿ ಇಲ್ಲದೇ ಇದ್ದಾಗ ಹೇಳಿಕೊಂಡ ತತ್ವ ಹೊರತು ಬಂದಾಗ ಊಟವೇ ಹಾಕಿ.
ಊಟ ಮಾಡೋದಾದ್ರೆ ಒಬ್ಬ ನಿಮ್ಮ ಊಟ ಅವರಿಗೆ ಆಗುವುದಿಲ್ಲ, ಅದು ಸರಿ. ಕೆಲವರಿಗೆ ಸಿಹಿ ಬೇಕು, ಕೆಲವರಿಗೆ ಖಾರ ಬೇಕು. ಅವರಿಗಾಗಿ ನಾವು ಖಾರ ಮಾಡುವಂತಿಲ್ಲ, ನಮಗಾಗಿ ಅವರು ಸಿಹಿ ಕೊಡುವಾಗಿಲ್ಲ. ಹೀಗಾಗಿ ಇವತ್ತಿನ ಏರುಪೇರುಗಳಿಗಾಗಿ ದಾನವನ್ನು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಅವರ ಅಕ್ಕಿ, ಒಳ್ಳೆ ಅಕ್ಕಿಯನ್ನೇ, ಮತ್ತೆ ಒಳ್ಳೆ ಅಕ್ಕಿ ಹೇಳುತ್ತೇನೆ ಅದಕ್ಕೆ ಶಬ್ದಗಳನ್ನು, ಒಳ್ಳೆ ಅಕ್ಕಿಯನ್ನೇ, ಒಳ್ಳೆ ತೆಂಗಿನಕಾಯಿಯನ್ನೇ ಅವರು ಕೊಟ್ಟು ಇದ್ರೆ ತೋಟದಲ್ಲಿ ಆಗಿದೆ ತರಕಾರಿ ಕೊಟ್ಟು ಚೆನ್ನಾಗಿಲ್ಲ ಅಲ್ಲ. ಮತ್ತೆ ನಾವು ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಕೆಲವರಿಗೆ ಕೆಲವು ತರಕಾರಿಗಳು ಆಗುವುದಿಲ್ಲ, ಅದನ್ನು ಕೊಟ್ರೆ ಮತ್ತೆ ಅವರು ನನಗೆ ಆಗುವುದಿಲ್ಲ ಅಂತ ಹೇಳಿ ಗೊತ್ತಿದ್ದೆ ಕೊಟ್ಟದ್ದು ಅಂತ ತಿಳ್ಕೊಳ್ತಾರೆ. ಕೆಲವೊಮ್ಮೆ ಕೆಮ್ಮೆ ಇರುತ್ತೆ. ಹಾಗಾಗಿ ನೀವು ಲಿಂಬೆ ಹುಳಿ ಎಲ್ಲ ಕೊಡ್ಲಿಕ್ಕೆ ಹೋಗುದು ಅಥವಾ ಮೆಣಸಿನಕಾಯಿ ಕೊಡ್ಲಿಕ್ಕೆ ಹೋಗುದು, ಅವ ಏನೋ ತಿಳ್ಕೊಳ್ಳೋದು, ಮಾಟ ಮಾಡಿದ್ದಾರೋ ಮತ್ತೊಂದು ಇನ್ನೊಂದು. ಅದರಿಂದ ಏನೂ ಇಲ್ಲದೆ ಸುಲಭವಾಗಿ ಕಲ್ಪವೃಕ್ಷ ಮುಗಿದೋಯ್ತು. ಎಲ್ಲ ತರಕಾರಿಗಳ ಹಣ್ಣುಗಳ ಪ್ರತೀಕವಾಗಿ ತೆಂಗಿನಕಾಯಿ ಮುಗಿಯಿತು. ಅಕ್ಕಿ ಎಲ್ಲ ಧಾನ್ಯಗಳ, ಎಲ್ಲ ಬೇಳೆಗಳ, ಎಲ್ಲ ಊಟದ ಪ್ರಾತಿನಿಧಿಕವಾಗಿ ಸಾಕು. ಇದಕ್ಕೆ ಆಚೆ ಹೋಗುವುದು ಬೇಡ. ಇನ್ನೇನಾದ್ರೂ ಕೊಡುವ ಬಹಳಷ್ಟು ದೊಡ್ಡ ವಿಶಾಲವಾದ ಹೃದಯ ಇದ್ರೆ ಅದನ್ನು ದುಡ್ಡಿನಲ್ಲಿ ನೋಡಿ ತೋರಿ ಅಷ್ಟೇ, ಮತ್ತೆಂದು ಅದನ್ನಾದ್ರೂ ಮಾಡ್ಲಿಕ್ಕೆ ನೋಡಿ. ಇನ್ನು ಗೋಪಿ ಕೊಡಬಹುದು, ಕೃಷ್ಣ ಹೇಳುತ್ತಾನೆ. ಉಪವೀತ ಕೊಡಬಹುದು, ಉಪಕಾರ ಆಗುವವರಿಗಿದ್ರೆ ಅದನ್ನೆಲ್ಲ ಮನೆಯಲ್ಲಿ ದಾಸ್ತಾನು ಮಾಡಿಕೊಂಡು ಕೊಡ್ಲಿಕ್ಕೇನು ನಾಚಿಕೆ ಪಡಬೇಕಾಗಿಲ್ಲ, ಸಮಯವನ್ನು ಹುಡುಕಬೇಕಾಗಿಲ್ಲ. ಅದರಿಂದ ಬಹಳ ಸುಂದರವಾಗಿ ಓದಿಕೊಂಡಿದ್ದೇನೆ, ಕಾರ್ಯಕ್ರಮಗಳಿವೆ, ಪೂಜೆ ಮಾಡುತ್ತೇವೆ, ಅದರಲ್ಲೇ ಮುಗಿದೋಯ್ತು ಅಂತ ಹೇಳಬೇಡಿ. ಅತಿಥಿ ಪ್ರತ್ಯೇಕ. ಕೃಷ್ಣ ಹೇಳಿದ್ನಲ್ಲ, ಎಲ್ಲಕ್ಕಿಂತ ಮಿಗಿಲಾಗಿ ಅತಿಥಿ ಸತ್ಕಾರದಿಂದಲೇ, ಅಗ್ನಿ ಆರಾಧನೆಯಿಂದ ಮಿಗಿಲಾಗಿ, ಪ್ರತಿಮಾ ಪೂಜೆಯಿಂದ ಹೆಚ್ಚಾಗಿ, ಸ್ತಂಡಿಲ ಮಾಧ್ಯಮದಲ್ಲಿ ನಡೆಸುವ ಅರ್ಚನೆಗಳಿಗಿಂತ ತುಂಬಾ ಯೋಗ್ಯವಾಗಿ ಆಗುವಂಥದ್ದು ಯೋಗ್ಯ ಕಾಲದಲ್ಲಿ ಬಂದ ಯೋಗ್ಯವಾದ ವ್ಯಕ್ತಿಗೆ ಯೋಗ್ಯವಾದ ಪದಾರ್ಥದ ಉಣಿಸು ಅನ್ನುವುದನ್ನು ಹೇಳ್ತಾನೆ. ಅಂದ್ರೆ ಇಲ್ಲಿ ಹೇಳ್ತಾ ಬಂದಾಗ ಎಲ್ಲವನ್ನ ಇಟ್ಕೊಳ್ತಾನೆ ಕೃಷ್ಣ, ಇಲ್ಲೇನಲ್ಲ. ಅದರಂತೆ ಮತ್ತೆ ಯೇ ಯಜಂತಿ ನ ಚಾರ್ಚಂತಿ ಗೃಹೇಶು ಅತಿಥಿಮಾಗತಂ ವೃತಾ ಭವತಿ ತತ್ಸರ್ವಂ ಆಶಯಾಹಿತಯಾಹತ. ಯಜ್ಞಯಾಗಗಳು ಮಾಡ್ತಾ ಇದ್ದಾನೆ, ಬಹಳ ಗಮ್ಮತ್ತಿನಲ್ಲಿ ಯಜ್ಞಕ್ಕೆ ಹೇಳಲ್ಪಟ್ಟಂತ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಊಟ ಮಾತ್ರ ಹಾಕ್ತಾ ಇಲ್ಲ, ಅನ್ನದಾನ ಇಲ್ಲ, ಅತಿಥಿಯ ಸತ್ಕಾರದ ವ್ಯವಸ್ಥೆ ಇಲ್ಲ. ಅಂತವನ ಮನೆಗೆ ಬಂದಿದ್ದ ಅತಿಥಿಗಳಿಗೆ ಇವನು ಮಾಡತಕ್ಕಂಥ ಯಜ್ಞದ ಗೌಜಿ ಯಾಕೆ ಬೇಕು? ಇದು ಯಜ್ಞ, ಅತಿಥಿ ಸತ್ಕಾರವೇ ಒಂದು ದೊಡ್ಡ ಯಜ್ಞ ಆಗುವುದಿಲ್ಲ. ಆದ್ರಿಂದ ದೇವತೆಗಳು ಇಷ್ಟಪಡುವುದಿಲ್ಲ ಅಂತಾರೆ. ಎಲ್ಲ ದೇವತೆಗಳ ಎಲ್ಲ ಯಜ್ಞಗಳ ರೂವಾರಿ ಯಾರು? ಕೃಷ್ಣನೇ ಅಲ್ವಾ? ಆದ್ರಿಂದ ಕೃಷ್ಣನೇ ಹೇಳ್ತಾ ಇದ್ದಾನೆ, ನನಗೆ ಯಜ್ಞ ಹೆಚ್ಚು ಬೇಡ ಮಾರಾಯ, ನನಗೆ ಇದು ಹೆಚ್ಚು ಬೇಕು ಅಂತಾನೆ. ಕಷ್ಟದಲ್ಲಿದ್ದವರನ್ನು ಒಳ್ಳೆಯದಕ್ಕೋಸ್ಕರ ಬದುಕಿಸುವ ಅನ್ನದಾನದ ಕಥೆ ಬೇಕು ಅಂತಾನೆ. ಅವನು ಮಾಡಿದ ಯಜ್ಞ ದಾನ ಅಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟ ದಾನ ಅದೆಲ್ಲ ವೇಸ್ಟ್ ಆಗ್ತದೆ ಈ ಅತಿ ಸತ್ಕಾರ ಇಲ್ಲದೆ ಹೋದರೆ ಅಂತ. ಮತ್ತೆ ನೋಡುವಾಗ ಎಂಥದ್ದು ಎಷ್ಟು ಕೊಡುವುದು ಹೇಗೆ ಕೇಳಿದ ಅದಕ್ಕೊಂದು ಸೂತ್ರ ಹೇಳ್ತಾನೆ ಕೃಷ್ಣ. ದೇಶಂ ಕಾಲಂಚ ಪಾತ್ರಂಚ ಸ್ವಶಕ್ತಿಂಚ ನಿರೀಕ್ಷಚ ಅಲ್ಪಂ ಸಮಂ ಮಹತ್ವಾಪಿ ಕುರಿಯಾತ್ ಆದಿತ್ಯವಾತ್ಮವಾನ್. ನನ್ನ ಮೇಲಿನ ಪ್ರೀತಿ ಉಳ್ಳವನಿಗೆ ಕೃಷ್ಣ ಹೇಳ್ತಾನೆ, ಭಗವಂತನ ಎಚ್ಚರ ಪಡೆದವನಿಗೆ, ಅಂತರ್ಯಾಮಿಯಾದ ದೇವರಿಗೆ ಇಷ್ಟ ಆಗಲಿ ಅಂತ ಬಂದವನು ಇದ್ದವನು. ಬಂದನ ಒಳಗೂ ದೇವರಿದ್ದಾನೆ, ನನ್ನೊಳಗೂ ದೇವರಿದ್ದಾನೆ. ಅದರಿಂದ ಕೊಟ್ಟವನು ನಾನು, ಬಂದವನ ದೇವರಿಗೆ ಖುಷಿಯಾಗಲಿ ಅಂತ ಹೇಳಿಕೊಂಡು ಕೊಟ್ಟಿದ್ದೇನೆ ಅಂತ ಒಂದೊಮ್ಮೆ ನಿಮಗೆ ಮನಸ್ಸುಂಟು ಅಂತಾದ್ರೆ ದೇಶ ನೋಡಿ, ಯಾವ ಕ್ಷೇತ್ರ, ಯಾವ ಭೂಮಿ, ಯಾವ ತಾಣ ಅಂತ, ಕಾಲ ನೋಡಿ. ಇನ್ನು ಕೊಡಬೇಕು ಹೇಳಿದ್ದಾರೆ ಹೇಳಿಕೊಡು, ನೀವು ಸ್ಮಶಾನದಲ್ಲಿ ಕೊಡುವುದು ಅಥವಾ ಇದರಲ್ಲಿ ಅಂಗಳದಲ್ಲಿ ಇನ್ಯಾವುದೋ ಶೌಚದ ಸಂದರ್ಭದಲ್ಲಿ ಕೊಡುವುದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ದೇಶ ನೋಡಿ, ಕಾಲ ನೋಡಿ, ಯಾವತ್ತು ಬಂದ, ಯಾವ ದಿನ ಇದ್ದಾನೆ, ಎಷ್ಟು ಪ್ರಶಸ್ತವಾಗಿದೆ ಅಂತ ಇದನ್ನೆಲ್ಲ ಗುರುತಿಸಿ ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಕೃಷ್ಣ ಹೇಳುತ್ತಾನೆ ಅರ್ಜುನನ ಹೇಳುವಾಗ. ಯೋಗ್ಯ ದೇಶದಲ್ಲಿ ಯೋಗ್ಯ ಕಾಲದಲ್ಲಿ ಯೋಗ್ಯ ಪಾತ್ರನಿಗೆ ಕೊಟ್ರೆ ಅದು ಸಾತ್ವಿಕ ಅನಿಸ್ತದೆ ಅಂತ. ನೀವು ಅಕಾಲದಲ್ಲಿ ಕೊಟ್ರೆ, ಹಾಳು ಕಾಲದಲ್ಲಿ ಎಲ್ಲ ಕೊಟ್ರೆ, ಮಧ್ಯರಾತ್ರಿ ಕೊಡುವುದಾಗಲಿ ಅಥವಾ ಸೂರ್ಯೋದಯದಿಂದ ಮೊದಲು ಇಕ್ಕುವುದಾಗಲಿ ಇದೆಲ್ಲ ಯೋಗ್ಯ ಸಮಯ ಅಲ್ಲ. ಮತ್ತೆ ಅಮಾವಾಸ್ಯೆ, ರವಿವಾರ ಹೀಗೆಲ್ಲ ವಾರದಲ್ಲಿ ದೋಷ, ನಕ್ಷತ್ರದ ಕೃತ್ತಿಗೆ, ಭರಣಿ ಇವೆಲ್ಲ ಇಟ್ಟುಕೊಂಡು ಅದರಿಂದ ಕಾಲವನ್ನು ಗುರುತಿಸಿ ಮತ್ತೆ ದೇಶವನ್ನು ನೋಡಿಕೊಳ್ಳಿ. ಇನ್ನು ಮಾತು ಉಂಟು, ಕೊಡುವ ಕಾಲಕ್ಕೆ ಬಂಧನ ಇಲ್ಲದ ಕತೆ ಉಂಟು, ಇರಲಿ. ಕೃಷ್ಣ ಹೇಳ್ತಾನೆ ಸಾತ್ವಿಕ ಆಗುವಾಗಿ ಪಾತ್ರವನ್ನು ನೋಡಿ ಅಂತಾನೆ. ಯಾರಿಗೆಂತ ಅಂತ ಹೇಳಿ ನೋಡಿಕೊಡ್ಲಿಕ್ಕಲ್ವಾ? ಅವನಿಗೇನು ಬೇಕು ಅದನ್ನು ಕೊಡಬೇಕು, ಅವರಿಗೆ ನಿಮಗೇನು ಬೇಕು ಕೊಡುವುದಲ್ಲಲ್ಲ, ಅದು ಸತ್ಯವೇ. ಊಟಕ್ಕೆ ಬಂದವನ ಹತ್ರ ಹಸಿವೆ ಆಗತ್ತೆ ಹೇಳಿದ್ರೆ, ನಿನಗೆ ನಾನು ಬಟ್ಟೆ ಕೊಡ್ತೇನೆ ಹಾಕೊಂಡು ಹೋಗ, ಆಯ್ತಾ? ಅಲ್ಲ, ಬಟ್ಟೆಯಲ್ಲಿ ಊಟ ಆಗ್ತದ? ಹೊಟ್ಟೆ ತಣ್ಣಗಾಗತ್ತಾ? ಇಲ್ಲಲ್ಲ. ಹಾಗಾಗಿ ಹೊಟ್ಟೆ ತಣಿಸುವಂತೆ ಊಟವೇ ಕೊಡಿ, ಏನು ಬಟ್ಟೆ ಬೇಡ, ಏನಾದ್ರು ಊಟ ಹಾಕಿ ಅಂತ ಕೇಳ್ತಾನೆ. ಅದರಿಂದ ದೇಶಂ ಕಾಲಂಚ ಪಾತ್ರಂಚ ಸ್ವಶಕ್ತಿಂಚ. ಸಾಲ ಮಾಡಿ ಕೊಡು ಕೃಷ್ಣ ಹೇಳಲಿಲ್ಲ, ಕದ್ದು ಕೊಡು ಅಂತ ತಿಳಿಸುವುದಿಲ್ಲ.
ನಿನಗಿಲ್ಲ ಮಾಡಿಕೊಂಡು ಕೊಡು ಅಂತ ಹೇಳಿದಿಲ್ಲ, ನಿನ್ನ ಸಾಮರ್ಥ್ಯ ನೋಡಿಕೋ ಅಂತಾನೆ. ಶಕ್ತಿಂಚ ನಿರೀಕ್ಷಚ, ನಿನ್ನ ಸಾಮರ್ಥ್ಯ ಅಷ್ಟಕ್ಕೆ ಉಂಟಾ, ಆಗ್ತದ ಎನ್ನುವುದನ್ನು ನೋಡಿಕೊಳ್ಳಬೇಕು. ಹಾಗೆ ಬೇಕಾದ್ರೆ ನೀನು ಕಮ್ಮಿಯೇ ಕೊಡು, ಅಲ್ಪಂ ಸಮಂ ಮಹದ್ವಾಪಿ, ತುಂಬ ಕೊಡು ಕಮ್ಮಿ ಕೊಡು, ಸಮವಾಗಿ ಬೇಕಾದ್ರೆ ಕೊಡು. ಅವನು ಕೇಳಿದ್ದಕ್ಕಿಂತ ರಿಕ್ವೈರ್ಸಿಂದ ಕಮ್ಮಿ ಬೇಕಾದ್ರೆ ಕೊಡು, ಕೇಳಿದಷ್ಟಾದ್ರೂ ಕೊಡು. ಇನ್ನು ತಗೊಂಡೋಗ್ಲಿಕ್ಕೆ ಬೇಕಾದ್ರೆ ಕೊಡು. ನಿನ್ನ ಶಕ್ತಿ ನೋಡಿಕೋ, ಅವನ ಯೋಗ್ಯತೆ ನೋಡಿಕೋ. ಯಾರು ಬಂದವರಿಗೆ ಹೇಗೆ ಬಂದವರು ಅಂತ ತಿಳ್ಕೊಂಡು ಕೊಡು. ಇದು ಆತಿಥ್ಯ ಅಂತ ಅರ್ಥ ಅಂತ ಹೇಳ್ತಾರೆ. ಕೊಡುವಾಗ ಮತ್ತೆ ಹೇಳಿದ್ದಾರೆ ಅಂತ ಮುಸಿ ಮುಸಿ ಮಾಡಿಕೊಂಡು ಸುಮುಖಃ ಸುಪ್ರಸನ್ನಾತ್ಮ ಧೀಮಾನ್ ಅತಿಥಿಮಾಗತಂ ಸ್ವಾಗತೇನ ಆಸನೇನ ಅದ್ಭಿ ಅನ್ನಾದ್ಯೇನ ಚ ಪೂಜೇತ್. ಬಂದಾಗ ಬರ್ತಾ ಇದ್ದಾನೆ ಹೇಳಿ ಮೋರೆ ತೋರಿಸದೇ ಇರುವುದು, ಮುಖ ಗಂಟಿಕ್ಕಿಕೊಳ್ಳುವುದು, ಬಂದುಬಿಟ್ಟಲ್ಲ ಏನು ಮಾಡುವ ಹೇಳಿಕೊಂಡು ಪಶ್ಚಾತ್ತಾಪ ಪಡುವುದು, ಅದೆಲ್ಲ ಬೇಡ. ಆರಾಮವಾಗಿರು, ಶಾರೀರಿಕವಾಗಿಯೂ ಖುಷಿಯಲ್ಲಿರು, ಮಾನಸಿಕವಾಗಿಯೂ ನೆಮ್ಮದಿಯನ್ನು ತಾಳು. ಬುದ್ಧಿಮಂತನಾಗಿ ಏನು ಮಾಡುವುದು ಅಂತ ಚೆನ್ನಾಗಿ ತಿಳ್ಕೊಂಡು ಹೇಗೆ ಅಂತ ಸಮಾರಾಧನೆ ಮಾಡಿಸುವುದಲ್ಲಿ ನೆನಪಿಟ್ಟುಕೋ. ಬರಲಿಕ್ಕೆ ಹೇಳು, ಹೋಗುವಾಗ ನೀನು ಎದುರಾಗು, ಬಂದದ್ದು ಗೊತ್ತಾಗಿ ಬನ್ನಿ ಸ್ವಾಮಿ ಅಂತ ಹೇಳು. ಕುಳ್ಳೀರಿಸು, ಅವರನ್ನು ಎದುರುಗೊಂಡು ಕುಳ್ಳೀರಿಸಿ ಅವನಿಗೆ ಬೇಕಾದ ಕಾಲು ತೊಳೆಯುವ ನೀರು ಕೊಟ್ಟು, ಕೈ ತೊಳೆಯುವ ನೀರು ಕೊಟ್ಟು, ಕುಡಿಯಲು ಬಾಯಾರಿಕೆ ಕೊಟ್ಟು, ಅವನಿಗೆ ಊಟಕ್ಕಾಗಿ ನಿಲ್ಲಿಸಿ ಊಟ ಉಪಚಾರ ನಡೆಸಿ, ಮೀತಾನಾದ್ರೆ ಮೀಲಿ ಅಂತಾನೆ. ಬಂದವನಿಗೆ ಬಾಯಾರಿಕೆ ಕೊಟ್ಟು ಕೈಕಾಲು ತೊಳೆದ ನಂತರ ಒಂದು ಸ್ವಲ್ಪ 10 ನಿಮಿಷ ನಿಲ್ಲಿಸಿ ಮತ್ತೆ ಅವನು ಚೆನ್ನಾಗಿ ಮಿದ್ದು ತನ್ನ ಆನಿಕೆಗಳನ್ನೆಲ್ಲ ಮುಗಿಸಿ ಊಟಕ್ಕೆ ಸಜ್ಜಾಗ್ತಾನೆ ಮಾಡಿಸುವಂತ. ಹೀಗೆ ಅತಿಥಿಯ ಸತ್ಕಾರ ಇರಲಿ ಅಂತ ಒಂದು ರೀತಿಯಿಂದ ಪ್ರಯೋಗ ಪದ್ಧತಿಯನ್ನು ಹೇಳಿಕೊಟ್ಟ ಕೃಷ್ಣ. ಹೀಗಿರ್ತದೆ ಅಂತ. ಬಂದಿದ್ದಾರೆ ನಮ್ಮ ಮನೆಗೆ ಒಬ್ರು ಒಮ್ಮೆ ಅತಿಥಿಯಾಗಿ, ಯಾರು ಅದು ನಮ್ಮ ಆಗದವನು, ಯಾವತ್ತೋ ದ್ವೇಷ ಮಾಡಿದವನು. ಇರ್ಲಿ ಮಾರಾಯ, ಈಗ ಅವನು ನಡ್ಕೊಂಡು ಹೋಗೋ ಹಸುವಿನಲ್ಲಿ ಬಂದಿದ್ದಾನೆ, ನಿನ್ನ ದಾರಿ ಬಾಗಿಲಲ್ಲಿ ಇದ್ದಾನೆ, ಇರ್ಲಿ. ಹಿತಃ ಪ್ರಿಯೋವ ದ್ವೇಷ್ಯೋವ ಮೂರ್ಖಃ ಪಂಡಿತಯೋವ ಪ್ರಾಪ್ತಃ ಯಃ ವೈಶ್ವದೇವಾಂತೆ ಸಹ ಅತಿಥಿ ಸ್ವರ್ಗ ಸಂಕ್ರಮಣ. ನಿನ್ನ ಆನ್ನಿಕ ಮುಗಿದು ಮಧ್ಯಾಹ್ನ ಪೂಜೆ ಮುಗಿಸಿ ದೇವರ ಸಮರ್ಪಣೆಯಾಗಿ ಅಗ್ನಿಮುಖದಲ್ಲಿ ಮತ್ತೆ ಬಲಿಹರಣಗಳು ವೈಶ್ವದೇವ ಮಾಡಿದ ಇವತ್ತಿನ ಪಾಪದ ಪ್ರಾಯಶ್ಚಿತ್ತವಾಗಿ ಎಷ್ಟೋ ತರಕಾರಿಗಳನ್ನು ಕಚ್ಚು ತುಂಡರಿಸ್ತೇವೆ, ಕೆಲವನ್ನೆಲ್ಲ ಗುದುತ್ತೇವೆ, ಕೆಲವನ್ನೆಲ್ಲ ಅರಿತೇವೆ, ಕೆಲವನ್ನೆಲ್ಲ ಬೇಯಿಸ್ತೇವೆ, ಕೆಲವರನ್ನೆಲ್ಲ ಏನೇನೋ ಮಾಡುತ್ತೆ. ಈಗ ಮಾಡಿದಾಗ ಅದರಲ್ಲಿ ಇದ್ದಂತಹ ಕಣ್ಣಿಗೆ ಕಾಣದೇ ಇರತಕ್ಕ ಅತಿ ಸೂಕ್ಷ್ಮವಾದ ಪ್ರಾಣಿಗಳೆಲ್ಲ ಸಾಯ್ತಾವೆ, ಬೇಯ್ತಾವೆ, ಕೊಚ್ಚಿ ಹೋಗ್ತಾವೆ, ನಜ್ಜು ನುಜ್ಜಾಗ್ತಾವೆ. ಇದಕ್ಕೆಲ್ಲ ಯಾರು ಹೊಣೆ? ಎಲ್ಲ ಹಿಂಸೆಮಯ ಆಗಿದೆ. ಆ ಸರ್ವಸೂನಾ ಪ್ರಾಯಶ್ಚಿತ್ತ ಅಂತ ಪಂಚಸೂನ, ಪೇಶಿನಿ ಕರ್ಷಿನಿ ಎಲ್ಲ ಹೇಳಿದಾಗೆ ಗುದ್ದಿದ್ದು ಬಡಿದದ್ದು ತುನ್ನರಿಸಿದ್ದು ಎಲ್ಲ ಸೇರಿಕೊಂಡು ಈ 5 ಬಗೆಯ ಹಿಂಸೆ ಮಾಡಿದ ಅನಾಚಾರಗಳ ನಿವೃತ್ತಿಗಾಗಿ ವೈಶ್ವದೇವ ಮಾಡಲಿಕ್ಕೆ, ಎಲ್ಲಿ ಒಲೆಯಲ್ಲಿಯೇ ಮಾಡಲಿಕ್ಕೆ. ಅದಕ್ಕಾಗಿ ಮತ್ತೊಂದು ಯಾವುದೋ ಒಂದು ಚಟ್ಟಿ ಗಿಟ್ಟಿ ಎಲ್ಲ ತಂದೋದಕ್ಕೆ ಭರಣಿ ಗಿರಣಿ ಎಲ್ಲ ಹಾಕಿ ಹೊತ್ತಿಸಿಕೊಂಡೊಂದು ಆಟ ಆಡುವುದಲ್ಲ, ಅದಲ್ಲ. ಎಲ್ಲ ನಾವು ಗ್ಯಾಸಲ್ಲಿ ಮಾಡಿದ್ದೇವೆ ಅಡಿಗೆ ಎಲ್ಲ. ಎಂತ ಮಾಡುದು ನಾವೇ ಕೇಳಿ ನಮ್ಮ ಹತ್ರ ಅಡಿಗೆ ಮಾಡುವ ಕೇಳಿದ್ದಾರ? ಈ ವೈಶ್ವದೇವಕ್ಕೆ ಎಂತ ಮಾಡುದು, ಧೂಪಕ್ಕೆ ಎಂತ ಮಾಡುದು ಹೇಳಿಕೊಂಡು ಯಾವುದೋ ಒಂದು ಮಸಿಯನ್ನು ಕರಿಯನ್ನು ಬಿಸಿ ಮಾಡಿಕೊಂಡು ಮತ್ತೆ ತಂದದ್ದು ಪ್ರಯೋಜನ ಇಲ್ಲದ ಕೆಲಸ. ಆಟ ಆಡಬೇಡಿ ಹೇಳಿದ ಅದಕ್ಕೆ. ಹಾಗಾಗಿ ವೈಶ್ವದೇವ ಬಲಿಹರಣ ಇವೆಲ್ಲ ಮಾಡಿ ಬಲಿಹರಣ ಮಾಡುವಾಗ ತಗೊಂಡೋಗಿ ಭೂತಾಹ ದಿವಿನಕ್ತಂದು ಹೇಳಿಕೊಂಡು ಹಗಲು ರಾತ್ರಿ ವಿದುದಸ್ಯ ಪ್ರೇಷ್ಯ ಅಂತ ವಿಷ್ಣುವಿನ ದೂತರಾಗಿ ಇರತಕ್ಕಂಥ ಎಲ್ಲ ದಿವಾನಕ್ತಂಬಲಿ ಬಿಚ್ಚಂತಹ ಅಂತ ಹಗಲು ರಾತ್ರಿ ಬಲಿಯನ್ನು ಗೃಹಸ್ಥನಲ್ಲಿ ಬೇಡಲೋಸಿಕ ಕೂತು ತಿರುಗ್ತಾ ಇರತಕ್ಕವರಿಗೆ ಮನೆಯ ಹೊರಗೆ ಹೋಗಿ ಒಂದು ತುತ್ತು ವೈಶ್ವದೇವವನ್ನು ಮಾಡಿದ ನಂತರ ಬಲಿಹರಣ ಮಾಡಲಿಕ್ಕೊಂಡು ಹೊರಗೆ ಹಾಕ್ಲಿಕ್ಕೊಂಡು. ತುಂಬ ಬಲಿಹರಣಗಳಿಲ್ಲ, ದ್ವಾರಪಾಲಕರಿಗೆ ಅಲ್ಲೆಲ್ಲ ಉಂಟು, ಇರಲಿ. ಇದೊಂದು ಕೊನೆಗೆ ಹಾಕಿ ಹಗಲು ರಾತ್ರಿ ಎನ್ನದೇ ಸುತ್ತಮುತ್ತ ತಿರುಗುತ್ತಿರುವ ಭಗವಂತನ ಭಕ್ತರಿಗಾಗಿ ಅಂತ ಹೇಳಿಕೊಂಡು ಒಂದಿಷ್ಟು ಹಿಡಿ ಅನ್ನ ಹೊರಗೆ ಹಾಕಿ ಕೈಕಾಲು ತೊಳೆದು ಒಳಗೆ ಬರಲಿಕ್ಕೆ ಉಂಟು. ಆಗ ಹಾಕುವಾಗ ವೈಶ್ವದೇವದ ಕೊನೆಯಲ್ಲಿ ಬಲಿಹರಣ ಮಾಡುವಾಗ ಆ ದಾರಿಯಲ್ಲಿ ಆ ಮನೆ ಹೊರಬದಿಯಲ್ಲಿ ಅತಿಥಿ ಕಂಡರೆ ಬರ್ಲಿಕ್ಕೆ ಹೇಳಿಕ್ಕೆ. ಅದು ಅಲ್ಲಿ ಎಲ್ಲಿ ಬರ್ತಾರೆ, ಕೋಇನ್ಸಿಡೆನ್ಸ್ ಹೇಳ್ತಾರೆ, ಅವನು ಬಿಸಾಡ್ಲಿಕ್ಕೂ ಬರ್ಲಿಕ್ಕೂ ಆಗ್ತದ ಅಂತ ನೋಡಿ. ಗೇಟಿನಲ್ಲಿ ಅಂದ್ರೆ ಬಾಗಿಲಲ್ಲಿ ಹೊರಬಾಗಿಲಲ್ಲಿ ನಿಂತು ಎಸೆದು ನಿಂತಾಗ ಅಲ್ಲೇ ಕೈಕಾಲು ತೊಳಿಲಿಕ್ಕೆ ನಿಂತಾಗ ಅವನು ನಿರೀಕ್ಷೆ ಮಾಡ್ಲಿಕ್ಕೆ ಉಂಟು, ಬರ್ತಾನಾ ಅಂತ ಕಾಯಲಿಕ್ಕೆ ಉಂಟು. ದಾರಿ ಉದ್ದನೆ ಆಚೀಚೆ ನೋಡ್ಲಿಕ್ಕೆ ಉಂಟು, ನಿರೀಕ್ಷೆ ಮಾಡಿ ಬರ್ಲಿಕ್ಕೆ, ಸೀದಾ ಒಳಗೆ ಓಡಿ ಬರೋದಲ್ಲ. ಹಾಗಾಗಿ ಆಗ್ಲೇ ಯಾರು ಬರುವುದಿಲ್ಲ, ಸ್ವಲ್ಪ ಹೊತ್ತು ನಿಂತು ಹುಡುಕಿ ಆಚೀಚೆ ನೋಡಿ. ಕೆಲವರಿಗೆ ಕಣ್ಣು ಆಯಿಸಿದ್ರೆ ಉದ್ದಕ್ಕೆ ದೂರಕ್ಕೆ ಬರುವುದು ಕಾಣ್ತದೆ, ಗೊತ್ತಾಗತ್ತೆ.
ಎಚ್ಚರ ಆಗತ್ತೆ. ಕೆಲವೊಮ್ಮೆ ಏರು ತಗ್ಗು ರಸ್ತೆಗಳಿರುವುದರಿಂದ ಆ ಮೇಲ್ಬದಿಯಲ್ಲಿ ಯಾರು ಬರ್ತಾ ಇದ್ದಾನೆ, ಆ ತರಗೆಲೆಗಳು ಮೆಟ್ಟಿದಾಗ ಆ ಶಬ್ದ ಆಗ್ತಾ ಉಂಟು ಅಂತ ಕೇಳಲಿಕ್ಕೆ ಬರುತ್ತೆ. ಆದ್ರಿಂದ ಪ್ರಾಮಾಣಿಕವಾದ ಕಥೆ, ಹಿಂದಿನ ಕಥೆ, ಇದೆಲ್ಲ ನಡೆದ ಘಟನೆಗಳು ನಾನು ಹೇಳುವುದು. ಅದನ್ನು ಆ ಗುಡ್ಡೆಯಲ್ಲಿ ಕಾಣ್ತಾ ಇದ್ದಾನೆ ಒಬ್ಬ, ಯಾರೋ ಇಬ್ರು ಇದ್ದಾರೆ ಬರ್ತಾರೆ ಅಂತ ಹೇಳಿ ಅವ್ರ ಹತ್ತಿರವರೆಗೆ ಕಾದು ನಿಂತು ಬರ್ಲಿಕ್ಕೆ ಹೇಳಿ, ಎಲ್ಲಿಯಪ್ಪ ಊಟ ಮಾಡಿ ಹೋಗಿ ಅಂತ ಹೇಳಿದವರು ಕೇಳಿದ್ದೇನೆ ನಾನು. ಮನೆಯೊಳಗೆ ಬಂದು ಊಟ ಮಾಡಿ ಗಂಟು ಮುಟ್ಟಿಟ್ಟು ಹೋಗಿದ್ದಾರೆ, ಮುಂದುವರೆದಿದ್ದಾರೆ. ಏನೋ ಹೇಳಿಕೆ ಹೋಗುವರಂತೆ, ಮತ್ತೆ ಕೇಳಲಿಕ್ಕೆ ಹೋದ್ರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾರ ಹತ್ರ ಹೇಳಲಿಕ್ಕೆ ಹೋಗುವವರು ದಾರಿ ಮಧ್ಯೆಯಲ್ಲಿ ಬರ್ತಾ ಇದ್ದಾರೆ. ಸರಿ, ಅವರಿಗೆ ಊಟ ಹಾಕಿ ಕಳಿಸಿ. ಹೀಗೆ ವೈಶ್ವದೇವದ ಕೊನೆಯಲ್ಲಿ ಯಾರು ಅತಿಥಿಯಾಗಿ ಬಂದಿರುತ್ತಾನೆ, ಅವನು ಯಾರೇ ಇರಲಿ, ನಮಗೆ ಬೇಕಾದವನೇ ಇರಲಿ, ಊರಿನವನೇ ಆಗಲಿ, ಬೇಡದವನೇ ಆಗಲಿ, ಶತ್ರುವೇ ಆಗಲಿ, ಒಬ್ಬ ಪರಮ ಮೂರ್ಖನೇ ಆಗಲಿ, ತಿಳಿದವನೇ ಆಗಲಿ, ಆ ಹೊತ್ತಿಗೆ ಬಂದವನು ದೊಡ್ಡ ಅತಿಥಿ ಅಂತ ಅರ್ಥ. ನಮಗೆ ಸ್ವರ್ಗವನ್ನು ಕೊಡಲು ಬಂದವನು ಅಂತ ಅರ್ಥ. ಮತ್ತೆ ನೀವು ಕರೆದು ಊಟ ಹಾಕುವುದುಂಟಲ್ಲ, ಕರೆದು ಊಟ ಆಗುವಾಗ ಯಾವುದಕ್ಕೆ? ಯಜ್ಞಕ್ಕೆ ಮತ್ತೆ ಶ್ರಾದ್ದಾದಿಗಳಿಗೆ. ನಿಮಗಿಂತ ದೊಡ್ಡವರನ್ನು ಕರೀರಿ ಅಂತ ಕೃಷ್ಣ ಒಂದು ಹಿಂಟ್ ಕೊಡ್ತಾನೆ. ಇದು ಮೈನ್ ನೆನಪು ಮಾಡ್ಬೇಕು. ಭೋಜೇದ್ ಆತ್ಮನಃ ಶ್ರೇಷ್ಠಾನ್ನ ವಿಧಿವತ್ ಹವ್ಯ ಕವ್ಯಯೋ. ಈ ಗೆರೆ ಯಾವತ್ತು ಗುರುತಿಸಬೇಕಾದ ಗೆರೆ. ಭೋಜೇತ್ ಆತ್ಮನಃ ಶ್ರೇಷ್ಠ, ಮಾಡುವವ ತನಗಿಂತ ಮಿಗಿಲಾದವರನ್ನು. ಎರಡು ಲೆಕ್ಕದಲ್ಲಿ ವಯಸ್ಸಿನಲ್ಲಿಯೂ ದೊಡ್ಡವರಿದ್ರೆ ಪಾದ ಪ್ರಕ್ಷಾಳನೆ ಮಾಡುವಾಗ ಸಂಕೋಚ ಆಗುವುದಿಲ್ಲ, ಕಾಲು ತೊಳೆಯುವಾಗ ಎಲ್ಲ, ಆಶೀರ್ವಾದ ಕೇಳುವಾಗೆಲ್ಲ, ಮಂತ್ರ ಹಾಕಿಸಿಕೊಳ್ಳುವಾಗೆ ಎಲ್ಲ, ಕೈ ಮುಗಿಯುವಾಗೆಲ್ಲ ಸಂಕೋಚ ಆಗುವುದಿಲ್ಲ. ಆದ್ರಿಂದ ವಯಸ್ಸಿನಲ್ಲಿಯೂ ಶ್ರೇಷ್ಠರಿರಬೇಕು. ಗುಣವಂತಿಕೆಯಲ್ಲಿ, ಗುಣ ಅಂದ್ರೆ ಜ್ಞಾನ ಮುಖ್ಯವಾಗಿ. ಮತ್ತೇನು ಗೊತ್ತಾಗುತ್ತೆ ನಮಗೆ? ಅವರು ಸತ್ಯ ಹೇಳ್ತಾರ, ಅವರಲ್ಲಿ ಪ್ರಾಮಾಣಿಕತೆ ಉಂಟ, ಅವರು ಏನ್ ಕೇಳಲಿಕ್ಕೆ ಬರುತ್ತೆ. ಆದ್ರಿಂದ ಜ್ಞಾನದ ನೆಲೆಯಲ್ಲಿ ಸ್ವಲ್ಪ ಉತ್ತಮರಿದ್ರೆ, ಹೀಗೆ ವಯಸ್ಸಿನ ಔನ್ನತ್ಯಕ್ಕಿಂತಲೂ ಜ್ಞಾನದ ಔನ್ನತ್ಯ ಮುಖ್ಯ ಇಲ್ಲಿ, ಅದು ಪ್ರಧಾನ. ಅದರ ಒಟ್ಟಿಗೆ ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾ ಚೈವತ ಪಂಚಮಿ ಅಂತ ಏತಾನಿ ಮಾನ್ಯ ಸ್ಥಾನಾನಿ ಅಂತ ದೊಡ್ಡಸ್ತಿಕೆ ದೊಡ್ಡತನ ಅಂದ್ರೆ ಏನು ಕೇಳಿದ್ರೆ, ದುಡ್ಡಿನಲ್ಲಿ ಕೆಲವರು ದೊಡ್ಡವರು, ನನಗಿಂತ ದೊಡ್ಡವರು ಅಂದ್ರೆ ನಾವು ಕಮ್ಮಿ ಮಾರಾಯರು, ಸೊನ್ನೆಯವರು, ಅವರು ಜಾಸ್ತಿ ಸೊನ್ನೆಯವರು ಅಂತ. ಸೊನ್ನೆ ಹೆಚ್ಚು ಪಡೆದವ ದೊಡ್ಡ ಜನ, ಸೊನ್ನೆ ಕಮ್ಮಿ ಪಡೆದವ ಕಮ್ಮಿ ಜನ ಅಂತ. ಶ್ರೀಮಂತಿಕೆಯ ದೊಡ್ಡಸ್ತಿಗೆ ಅದು ಆಗ್ತದೆ, ಅದು ಒಳ್ಳೇದೇ. ಆದ್ರೆ ಶ್ರೀಮಂತರ ಊಟ ಇಲ್ಲಿ ಮಾಡ್ಲಿಕ್ಕೆ ಬರ್ತಾರೆ, ಸತ್ಯ ಅಲ್ವಾ? ಆದ್ರೆ ಅದು ಬಿಡಿ. ಆಂಧ್ರ ಬಂಧುತನದಲ್ಲಿ ಶ್ರೇಷ್ಠರು ದೊಡ್ಡವರು. ಈಗ ದಕ್ಷ ತನ್ನ ಮಗಳನ್ನು ಕೊಟ್ಟ, ಯಾರಿಗೆ? ಶಿವನಿಗೆ. ಶಿವ ದಕ್ಷನಿಗಿಂತ ಮೊದಲು ಹುಟ್ಟಿದವ, ಆದ್ರಿಂದ ದಕ್ಷನಿಗಿಂತ ಸೀನಿಯರ್ ಇದ್ದಾನೆ ಶಿವ ಹುಟ್ಟಿನಿಂದ. ಗುಣದಿಂದಲೂ ಬಿಡಿ, ಅದು ಹೇಳೋದು ಬೇಡ. ಆದ್ರೆ ಮಗಳನ್ನು ಕೊಟ್ಟದ್ರಿಂದ ದಕ್ಷ ಶಿವನಿಗೆ ಮಾವ ಆದ. ಮಾವ ಅಂದ್ರೆ ಸ್ವಲ್ಪ ಹಿರಿತನ ಆಯ್ತು. ಇವ ಅಳಿಯ ಆದ, ಅಳಿಯ ಸಣ್ಣ ಆಯ್ತು. ಈಗ ಎಂತ ಮಾಡುವ? ಯಾರು ದೊಡ್ಡವರು ಯಾರು ಸಣ್ಣವರು ಹೇಳುವ? ಈಗ ಹೇಗೆ ತಿಳಿಸುವ? ಹೀಗಾಗಿ ಕ್ಲಾಶ್ ಆಗಲಿ ಶುರುವಾಯ್ತು. ಕೈ ಮುಗಿಬೇಕೋ ಬೇಡವ, ಕರಿಬೇಕೋ ಬೇಡವ, ಮಂಡೆ ಬಗ್ಗಿಸಬೇಡವ, ಎದ್ದು ನಿಲ್ಬೇಕೋ ಬೇಡವೋ ಅಂತ. ಆದ್ರಿಂದ ಬಂಧುತನದಲ್ಲಿ ಹಿರಿತನವನ್ನು ಗುರುತಿಸುವುದು ತುಂಬಾ ಕಾಂಪ್ಲಿಕೇಟೆಡ್. ಬಂಧುವಾಗಿದ್ದಾಗ ದಕ್ಷಗಿದ್ದ, ಶಿವ ಬಂದ ಅಂತ ತಿಳ್ಕೊಳ್ಳಿ, ಬರುವುದಿಲ್ಲ ಅವನು, ಬಂದ ಅಂತ ತಿಳ್ಕೊಳ್ಳಿ. ಆಗ ದಕ್ಷ ಹೇಳ್ತಾನ, ಕೂತ್ಕೊಂಡಿರ್ತಾನ, ಯೋಚನೆ ಮಾಡಿ. ಅವ ಮಾವ ಯಾಕೆ ಹೇಳ್ಬೇಕು ಅಂತಾನೆ. ಇವ ಅಣ್ಣ, ಬರುವಾಗ ಹೇಳ್ಬಾರ್ದ ತಮ್ಮ ಕೇಳ್ತಾನೆ. ದಕ್ಷನಿಗಿಂತ ಮೊದಲು ಹುಟ್ಟಿದವ, ಆ ಲೆಕ್ಕದಲ್ಲಿ ಅಣ್ಣ ಅಂತ ಅರ್ಥ. ಬೇಕಾದ್ರೆ ಸೀನಿಯರ್ ಅವ ವರ್ಷದಲ್ಲಿ. ಹೀಗೆ ಸಿಕ್ಕಿ ಬೀಳ್ತದೆ ಕೆಲವೊಮ್ಮೆ, ಬಹಳ ಕಷ್ಟ ಆಗತ್ತೆ. ಆದ್ರಿಂದ ಬಂಧುತ್ವೇನ ದೊಡ್ಡವನಾಗ್ತಾನೆ ಪೊಸಿಷನ್ ಮೇಲೆ ಅಂತ ಹೇಳ್ಬೇಕು. ದಕ್ಷ ಒಂದೊಮ್ಮೆ ಶ್ರಾದ್ದ ಮಾಡುವುದಾದ್ರೆ ಶಿವನನ್ನು ಆರಾಧನೆ ಮಾಡುವುದು ಚಂದವೇ ಉಂಟು, ಇಲ್ಲ ಅಲ್ಲ. ಹೀಗೆ ವಿಚಿತ್ರವಾದಂಥ ಬಂಧುತ್ವದಲ್ಲಿ ಜ್ಯೇಷ್ಠ್ಯವನ್ನು ಹುಡುಕುವುದು. ಇನ್ನು ವಯಸ್ಸಿನಲ್ಲಿ ಶ್ರೇಷ್ಠ, ಅದನ್ನು ಹೇಳಬೇಕಾಗಿಲ್ಲ ನಾನು. ಇನ್ನು ಕರ್ಮದಲ್ಲಿ ವಯಸ್ಸಿಗೂ ಕಮ್ಮಿ ಇದ್ದಾನೆ, ಬಂಧುವೂ ಅಲ್ಲವ, ಶ್ರೀಮಂತ ಅಲ್ಲ, ಆದರೆ ಲೋಕೋತ್ತರ ಕರ್ಮ ಮಾಡಿದ್ದಾನೆ, ಕೃತಿ ಬರೆದಿದ್ದಾನೆ, ಪುಸ್ತಕ ಕೊಟ್ಟಿದ್ದಾನೆ, ಹಾಗೆ ಹೀಗೆ ಅಂತಿದ್ರೆ ಅದು ದೊಡ್ಡ ಸಂಗತಿ. ಅವನ ಕೆಲಸ ನೋಡಿ ಆದರೂ ಮನ್ನಣೆ ಕೊಡ್ಲಿಕ್ಕೆ ಉಂಟು. ಆನಂತರ ವಿದ್ಯೆ, ಜ್ಞಾನದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ. ಎಷ್ಟು ಸಣ್ಣವನಾದರೂ ಚಿಂತನೆಯಲ್ಲಿ, ದೇವರ ಎಚ್ಚರದಲ್ಲಿ, ಜ್ಞಾನದಲ್ಲಿ ಎಷ್ಟು ಎತ್ತರ ಇದ್ದಾನೋ ಅದೇ ದೊಡ್ಡ ಸಂಗತಿ ಆಗತ್ತೆ. ಹಾಗಾಗಿ ಆತ್ಮನಃ ಶ್ರೇಷ್ಠ, ತನಗಿಂತ ಎಲ್ಲಾ ಬಗೆಯಲ್ಲಿಯೂ ದೊಡ್ಡವರಿದ್ರೆ ಭಾರಿ ಚಂದ. ಅಲ್ಲಾದ್ರೆ ಜ್ಞಾನದಲ್ಲಿ ಎತ್ತರಾದವರನ್ನು ಹವ್ಯ ಕವ್ಯ ಹೋಮ ಹವನಗಳಲ್ಲಿ ಸೇರಿಸಲಿಕ್ಕೂ ಶ್ರಾದ್ದ ಪ್ರಕ್ರಿಯೆಯಲ್ಲಿಯೂ ಇದೊಂದು ದೊಡ್ಡದಾದಂತಹ ಕೃಷ್ಣನ ಮಾತು. ಹುಡುಕಿದ್ರು ಪಕ್ಕ ಸಾವಿರಾರು ಕೆರೆಗಳಲ್ಲಿ ಸಿಗುವುದು ಕಷ್ಟದಿತ್ತು. ಜನ ಕೇಳುವಾಗ ಹೇಳಬೇಕಾದಿತ್ತು ಯಾವಾಗ? ಪೂಜೆ ಆತ್ಮನ ಶ್ರೇಷ್ಠಾನ್, ತನಗಿಂತ ಮಿಗಿಲಾದವರನ್ನು ವಿಧಿವತ್ ಹವ್ಯ ಕವ್ಯಯೋ, ವಿದ್ಯುಕ್ತವಾಗಿ ಅವರ ಪಾದಾರಾಧನೆ ಮಾಡಿ ಅವರಿಗೆ ಬೇಕಾದ್ದನ್ನು ಕೊಟ್ಟು ಕೈ ಮುಗಿದು ಅವರಲ್ಲಿ ಆಶೀರ್ವಾದ ಪಡೆದು ಯಜ್ಞಯಾಗಗಳಲ್ಲಿಯೂ ತನಗಿಂತ ದೊಡ್ಡವರನ್ನು ಕರಿಬೇಕು ಎನ್ನುವುದು ಸತ್ಯ. ಅವರಿಂದ ಪವಿತ್ರ ಪಡೆಯಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಶ್ರಾದ್ದ ಪಿತೃಮೇಧಗಳಲ್ಲಿಯೂ ಸಹ ಅಂತವರನ್ನು ಉಪಯೋಗಿಸುವುದು ಚಂದ ಅಂತಾನೆ. ಹೀಗಾಗಿ ಬಹಳ ಸುಂದರವಾಗಿ ಏನಿದ್ರು ವಯೋಜ್ಯೇಷ್ಠರು
ಅದಕ್ಕಿಂತಲೂ ಮಿಗಿಲಾಗಿ ಜ್ಞಾನ ಜ್ಯೇಷ್ಠರು, ವಿದ್ಯಾಶ್ರೇಷ್ಠರು ನಮಗೆ ಪ್ರಧಾನ ಆಗಿ ಬಿಡುತ್ತಾನೆ. ಹೀಗೆಲ್ಲ ಇಂಥವರನ್ನು ಅತಿಥಿಗಳನ್ನು ಬಹಳ ಚಂದ ಮಾಡಿಕೊಂಡು ದಾನ ಧರ್ಮಗಳಲ್ಲಿ ನೆಲೆಗೊಂಡ್ರೆ ಹೇಗಾಗ್ತಾನೆ ಅವನು? ವರ್ಷ ಕೋಟಿ ಸ್ವರ್ಗದಲ್ಲಿ ಇರ್ತಾನೆ, ಮತ್ತೆ ವೇದಾಂತಿಯಾಗಿ ಹುಡ್ತಾನೆ. ಅದು ಒಂದೆರಡಲ್ಲ, 10 ಜನ್ಮಗಳಲ್ಲಿ ವೇದಾಂತಿಯಾಗಿ ಬರ್ತಾನೆ. ಖಾಲಿ ಕೋಟಿ ವರ್ಷ ಮಾತ್ರ ಅಲ್ಲ, ಇಡೀ ಮನ್ವಂತರ ಇರುವವರು ಇದ್ದಾರಂತೆ ದಾನ ಧರ್ಮದಿಂದಾಗಿ. ಮತ್ತೆ ಇಲ್ಲಿ ಹುಟ್ಟಿದಾಗ ದರಿದ್ರರಾಗಿಲ್ಲ, ಮತ್ತಷ್ಟು ಶ್ರೀಮಂತ, ಯಾಕೆ ಕೊಟ್ಟು ಹುಟ್ಟಿದ್ದಲ್ಲ, ಅದು ಇನ್ನಷ್ಟು ಕೊಡ್ಲಿಕ್ಕೆ ಬರ್ತದೆ ಅವರಿಗೆ, ಶ್ರೀಮಂತರಾಗಿ ಬರ್ತಾರೆ. ಕೆಲವರಂತೂ ಅನ್ನದಾನಗಳಿಂದ ಆತಿಥ್ಯದಿಂದ 10 ಜನ್ಮಗಳಲ್ಲಿ ವೇದಾಂತ ಶಾಸ್ತ್ರಜ್ಞರಾಗಿ ಹುಟ್ಟುವುದಷ್ಟೇ ಅಲ್ಲದೆ ಜಾತಿ ಸ್ಮರರು ಆಗ್ತಾರೆ ಹೇಳಿಬಿಡ್ತಾನೆ. ತಾವು ಯಾರು ಒಂದು ಗೊತ್ತು ಇರ್ತದೆ ಅವರಿಗೆ ಅಂತ. ಇಂಥ ನೆಲೆಯಲ್ಲಿ ಅನ್ನದಾನದ ಪವರ್ ಇದೆ ಹೇಳ್ತಾನೆ. ಇನ್ನು ಕೆಲವರೊಂದು ಬಾರಿ ಗರ್ದು ಮಟ್ಟಿನ ಅನ್ನದಾನ ಮಾಡ್ತಾರೆ. ಅದು ಹೇಗೆ ಕೇಳಿದ್ರೆ ಸರ್ವಾತಿಥ್ಯಂತ್ಯ ಕುರ್ಯಾತ್ ಹೇಳ್ತಾನೆ ಕೃಷ್ಣ. ಎಲ್ಲರನ್ನು ಅತಿಥಿಯಾಗಿ ಉಪಯೋಗಿಸುವುದು, ಯಾರು ಏನು ಹೇಗೆ ಏನಂತಿಲ್ಲ, ಬಂದವರಿಗೆ ಎಲ್ಲರಿಗೂ ಊಟ, ಒಂದೇ ನಮನಿ, ಪಾಕಭೇದ ಇಲ್ಲ. ಅದು ಶುಚಿಯಾಗಿ ಹೇಳ್ತಾನೆ ಕೃಷ್ಣ. ಶುಚಿಹಿ ಜಿತಕ್ರೋಧ, ಸಿಟ್ಟು ಮಾಡಿಕೊಳ್ಳದೆ ಮಡಿವಂತಿಕೆಯಲ್ಲಿ ಮಾಡುವ ಹೇಳಿಕೊಂಡು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಯಾವುದಾದ್ರೂ ಸ್ಟೀಮಲ್ಲಿ ಮಾಡಿ ಬಿಡುದು, ಒಮ್ಮೆಲೆ ಪಕ್ಕೆ ಬೇಯಿಸ್ಲಿಕ್ಕೆ ಆಗತ್ತೆ ಅಂತ ಇನ್ನೊಂದು ರೀತಿಯಲ್ಲಿ ನಡೆಸುದು, ಅದೇನಿಲ್ಲ. ಶುದ್ಧವಾದ ಅಡುಗೆ, ಶುದ್ಧವಾದ ರೀತಿಯಲ್ಲಿ ತಯಾರಿ, ಕೋಪತಾಪ ಇಲ್ಲದೆ, ಮತ್ತೆ ಅಕಾಲ ನಿಯಮೇನಾಪಿ ಅಂತಾನೆ ಕೃಷ್ಣನಿಗೆ ಸೇರಿಸ್ತಾನೆ. ಹೊತ್ತು ಗೊತ್ತಿಲ್ಲದೆ, ಮಧ್ಯಾಹ್ನದ ಹೊತ್ತು ಬಂದದ್ದಲ್ಲವ, ಸಂಜೆ ಬಂದಿದ್ದಾನೆ, ಸಂಜೆವರೆಗೆ ಬರ್ತಾ ಇದ್ದಾರೆ ಹಾಕಿ ಅಂದ. ಇದು ಅವನ ದೊಡ್ಡ ಸ್ಥಿತಿ. ಕೋಟಿಗಟ್ಟಲೆ ಸ್ವರ್ಗವನ್ನು ಪಡೀಲಿಕ್ಕೆ ಕಾರಣ ಅವನು ಮಾಡಿದ ರೀತಿ. ಕಾಲ ನಿಯಮ ಇಲ್ಲದೆ, ಕೃಷ್ಣೇನು ಹೇಳಿದ, ದೇಶ ಕಾಲ ಎಲ್ಲ ನೋಡಿಕೊಂಡು ಮಾಡಿದ್ದ. ಇವ ದೇಶ ಕಾಲದ ಬಗ್ಗೆಯೂ ಗಮನ ಕೊಡಲಿಲ್ಲ. ಯಾವತ್ತು ಬೇಕಾದ್ರೆ ಬನ್ನಿ, ಬೆಳಿಗ್ಗೆ ಬಂದ, ಸರಿ ಅತಿಥಿ ಬಾ ಕೂತ್ಕೋ, ಊಟ ಹಾಕುವ, ಮಾಡುವ, ರೆಡಿ ಆಗತ್ತೆ. ಸಂಜೆ ಆಯ್ತಾ, ಪರವಾಗಿಲ್ಲ, ಪಾತ್ರೆ ಕೌಚಿ ಆಗಿದೆ, ತೊಳೆದು ಮುಗಿದಿದೆ ಅಂತಿಲ್ಲ, ಇನ್ನ ಬಿಸಿ ಮಾಡೋದು, ಊಟ ಮಾಡು, ಹಾಕುವ. ಹೀಗೆ ಕಾಲ ದೇಶ ನಿಯಮಗಳನ್ನೆಲ್ಲ ಓವರ್ ಮಾಡಿ ಬಿಟ್ಟು ತ್ಯಜಿಸಿ, ಆದರೆ ಸಿಟ್ಟು ಮಾಡಿಕೊಂಡಲ್ಲ, ಮೈಲಿಗೆಯಲ್ಲ, ಮಡಿವಂತಿಗೆಯಲ್ಲಿ. ಮತ್ತು ಹೇಳ್ತಾನೆ, ಅದಕ್ಕೆ ಇನ್ನೊಂದು ಕಥೆ ಹೇಳ್ತಾನೆ ಅವನು, ಶಾಖ ಭೇದ ವಿವರ್ಜಿತ ಶಾಖಾಧರ್ಮಂ, ಶಾಖಾಧರ್ಮ ವಿವರ್ಜಿತ ಅಂತ ಹೇಳ್ತಾನೆ. ಶಾಖಾಧರ್ಮ ಅಂದರೆ ವಾದರಾಜರ ಅರ್ಥ ಹೇಳ್ತಾರೆ ಅದಕ್ಕೆ. ಮತ್ತೆ ಶಾಖಾಧರ್ಮ ಅಂದರೆ ಗೆಲ್ಲಿನ ಹಾಗೆ, ಮರದ ಹಾಗೆ. ಮರಗಳು ನೋಡಿ ಏನ್ ಮಾಡ್ತಾರೆ ಕೇಳಿದ್ರೆ, ಮರಗಳು ಹಣ್ಣು ಕೊಡ್ತಾರೆ, ಯಾವಾಗ ಇಲ್ಲ, ಕೊಡುವಾಗ ಕೊಡುದು, ಇಲ್ಲ ಆದಾಗ ಇಲ್ಲ, ಇಲ್ಲ ಆದಾಗ ಹೂ ಕೊಡ್ತಾರೆ, ಇಲ್ಲ ಆದಾಗ ಎಲೆ ಕೊಡ್ತಾರೆ. ಹಾಗೆ ಬಂದ ಅತಿಥಿಗಳಿಗೆ ಕೆಲವರಿಗೆ ಊಟ, ಕೆಲವರಿಗೆ ಮಜ್ಜಿಗೆ, ಕೆಲವರಿಗೆ ನೀರು, ಕೆಲವರಿಗೆ ಹಣ್ಣು ಮಾತ್ರ. ಹಾಗೆ ಇಲ್ಲ, ಮರಗಿಡಗಳಂತೆ ಸೀಸನಲ್ಲಿ ಅಲ್ಲ, ಫುಲ್ಲಿ ಯಾರು ಯಾವತ್ತು ಬಂದರೂ ಫುಲ್ ಊಟವೇ, ಎಲ್ಲ ಬಗೆ. ಈಗ ಕಳೆದೋಯ್ತು, ಈಗ ಖಾಲಿ ಸಜ್ಜಿಗೆ ಬೇಯಿಸಿ ಹಾಕ್ತೇವೆ, ಅದೆಲ್ಲ ಇಲ್ಲ, ಅವಲಕ್ಕಿ ಮಾತ್ರ ನೆನೆಸಿದ್ದು, ಹಾಗಲ್ಲ. ಮರಗಿಡಗಳ ಧರ್ಮವನ್ನು ಮೀರಿ ಅನ್ನದಾನದ ಕತೆ ವಿಚಿತ್ರ ಅಲ್ಲ. ಇನ್ನೊಂದು ಹೇಳ್ತಾರೆ, ಶಾಖಾಧರ್ಮಕ್ಕೆ ಮತ್ತೊಂದು ಹೇಳ್ತಾರೆ, ಗೆಲ್ಲು ಇಲ್ಲಿ ಇರ್ತದೆ, ಇಲ್ಲಿ ನೆರಳು ಕೊಡ್ತದೆ, ಆಚೆ ಇದ್ದವನಿಗೆ ನೆರಳಿಲ್ಲ, ದೂರದವನಿಗೆ ಬಿಸಿಲೆ. ಆದ್ದರಿಂದ ಮರ ಎಲ್ಲರಿಗೂ ಸಹಾಯ ಮಾಡುವುದಿಲ್ಲ, ಬುಡದಲ್ಲಿದ್ದವರಿಗೆ ಮಾತ್ರ. ಹಾಗೆ ಮಾಡದೆ ಇವ ಇಲ್ಲಿದ್ದವರಿಗೆ ಮಾತ್ರ, ತನ್ನವರಿಗೆ ಮಾತ್ರ, ಬಂದವರಿಗೆ ಮಾತ್ರ ಅಲ್ಲದೆ ಎಲ್ಲೆಲ್ಲಿದ್ದವರಿಗೂ ಊಟ ಹಾಕುವ. ಅಂದ್ರೆ ಕರೆದು ಊಟ ಕೊಡಬೇಕು ಹೇಳಿದಾಗೆ ಹೋಗಿ ಊಟವು ಕಳಿಸ್ಬೇಕು. ಅಲ್ಲಿ ಬಡವರಿದ್ದಾರೆ 10 ಜನ, ಅವರಿಗೆ ಊಟ ಇರುವುದಿಲ್ಲ, ಕೆಲಸಕ್ಕಲ್ಲಿ ಬಂದಿದ್ದಾರೆ, ಗುಡ್ಡೆಯಲ್ಲಿ ಕೂತ್ಕೊಳ್ತಾರೆ, ಹೋಗಿ ಕಳಿಸಿಬಿಡಿ, ಊಟ ಕೊಡಿ ಅಂದ. ಹಾಗೆ ಎಲ್ಲೆಂದರಲ್ಲಿರುವವರಿಗೂ ಊಟ ಕೊಡುವ ಮೂಲಕ ಮರಗಿಡಗಳ ಧರ್ಮಕ್ಕಿಂತಲೂ ಮಿಗಿಲಾಗಿ. ಮತ್ತೆ ಮರ ಕೆಲವೊಮ್ಮೆ ನೆರಳು ಮಾತ್ರ ಕೊಡುತ್ತೆ, ಕೆಲವೊಮ್ಮೆ ಎಲೆ ತಿನ್ನಿಸ್ತದೆ ಬೇಕಾದವರಿಗೆ, ಎಲೆ ಕೊಡುವವರಿಗೆ, ಇನ್ನು ಕೆಲವರಿಗೆ ಹಣ್ಣು ಕೊಡುತ್ತದೆ. ಇವನು ಹಾಗೆ ಕೆಲವರಿಗೆ ಬಂದವರಿಗೆ ಮಾತಾಡಿಸುವುದಷ್ಟೇ. ಒಳ್ಳೇದಾಯ್ತು ಬನ್ನಿ, ನೆರಳಿದೆ, ಮಲಗಿ ಹೋಗಿ. ಹಾಗೇನಿಲ್ಲ, ಮರಗಿಡಗಳಂತೆ ಸೀಸನಲ್ಲಿ ಅಂತೆ ಪಾರ್ಶಿಯಲಿ ಅಂತೆ ಅಲ್ಲದೆ, ಆಂಶಿಕವಾಗಿ ಅಲ್ಲದೆ ಪೂರ್ಣವಾದ ಸಹಕಾರ, ಪೂರ್ಣವಾದ ಊಟದ ವ್ಯವಸ್ಥೆ. ಮತ್ತಿಷ್ಟೆಲ್ಲ ಮಾಡುವಾಗೆಲ್ಲ ಮಾಯಾ ಮತ್ಸರವರ್ಜಿತ ಅಂತಾನೆ ಕೃಷ್ಣ. ಕಾಪಟ ಗಿಪಟ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತಾನೆ. ಮೋಸ ಮಾಡುವುದು, ಒಂದಕ್ಕೆ ಎರಡು ಮಾಡುದು, ಹೊಟ್ಟೆ ತುಂಬುವಂತೆ ಮಾಡ್ಲಿಕ್ಕೋಸ್ಕರ ಅವರಿಗೆ ಅನ್ನದ ಮೇಲೆ ಒಂದು ಚೂರು ಸೋಡಾ ಖಾರ ಎಲ್ಲ ಹಾಕಿ ಬಿಡುದು. ಹಾಗೇನಾಗುತ್ತೆ, ಇಷ್ಟು ದಿನದಾಗಲೇ ಹೊಟ್ಟೆ ತುಂಬಿದಾಗ ಒಬ್ಬರಿಸಿ ಹೋಗ್ತದೆ. ಅದೆಲ್ಲ ಮಾಡಬೇಡಿ ಅಂತ. ಅವರ ಮನುಷ್ಯರ ಹೊಟ್ಟೆಯ ಜೊತೆಯಲ್ಲಿ ಆಟ ಆಡಬಾರದು, ಆರೋಗ್ಯದ ವಿಷಯದಲ್ಲಿ ಅನ್ಯಾಯ ಮಾಡಲಿಕ್ಕಿಲ್ಲ. ಹಾಗಾಗಿ ಏನೋ ಸೇರಿಸಿ ಎಲ್ಲ ಹಾಳು ಉಪ್ಪಟೆ ಅದೆಲ್ಲ ಕೊಟ್ಟು ಹಾಕಿರಿ. ಎಷ್ಟೋ ಬೇಕರಿಗಳಲ್ಲೆಲ್ಲ ಮಾಡ್ತಾರಲ್ಲ, ಸೀದಾ ಗೋಣಿಯನ್ನೇ ಸುರಿಯುವುದು, ಅದರಲ್ಲಿ ಏನು ಹುಳ ಉಪ್ಪಟ್ಟೆ ಇದ್ರೂ ತೊಂದರೆ ಇಲ್ಲ, ಅದು ಹಿಟ್ಟಾಗಿ ಕಲಸಿ ಹೊರಗೊಂದು ಸ್ವೀಟ್ ಆಗಿ ಹೊರಗೆ ಬರ್ತದೆ. ಅವರಿಗೆ ಬೇಕಾದ ಲೆಕ್ಕ, ಟ್ರೇ ಲೆಕ್ಕ. ಹಾಗೆ ಬೇಡರಿ,
ಹಾಗೆ ಆಗುವುದಿಲ್ಲ. ಹ್ಯಾಂಡ್ ಫ್ರೀ ಆಗಿರಬೇಕು, ಚೆನ್ನಾಗಿ ನೋಡಬೇಕು, ಮತ್ತೆ ಹಾಗೆ ಒಳ್ಳೆ ರೀತಿಯಿಂದ ಕೊಡಬೇಕು. ಆದ್ದರಿಂದ ಕಪಟ ವಂಚನೆ ಇಲ್ಲದೆ, ಲಂಚ ರುಶ್ವಾತುಗಳಿಂದ ಅಡ್ಡ ಮಾರ್ಗದಿಂದ ಸಂಪಾದನೆ ಮಾಡದೆ, ಅದನ್ನು ಕೃಷ್ಣ ಹೇಳ್ತಾನೆ ಮತ್ತೆ ಹೇಳಿಕೊಳ್ಳುವಾಗ. ಲೋಭ ಪಿಟ್ಟಾಸಿತನ ಇಲ್ಲದೆ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ. ಒಂದು ಸರ್ತಿ ಊಟ ಮಾಡುವಾಗ ಕೇಳಿಬಿಟ್ರು ಗಟ್ಟಿಯಾಗಿ, ಯಾರೋ ಕೇಳಿಕೊಂಡ, ಇಲ್ಲಿ ಅನ್ನ ಬರಲಿಲ್ಲ ಪಂಕ್ತಿಗೆ, ಅನ್ನ ಒಂದು ಕಳಿಸಿಕೊಡಿ ಅಂತ ವಹಿಸಿಕೊಂಡವನಾಗಿ ಕೇಳುವ ಹಾಗೆ ಹೇಳಿಬಿಟ್ರು. ವಹಿಸಿಕೊಂಡವ ಗಟ್ಟಿಯಾಗಿ ಹೋಗಿದ, ಅದು ಯಾವ ಹೊಟ್ಟೆ ಬಾಕನಿಗಂತೆ ಅಲ್ಲಿ ಅನ್ನ, ಎಲ್ಲಿ ನೋಡಿ ಕಳಿಸಿ ಹಾಕಿ ಹೇಳಿದ. ಆ ಮಾತು ಹೇಳಿದ ತಕ್ಷಣ ಇಡೀ ಪಂಕ್ತಿಯವರು ಯಾರು ಹಾಕೊಳ್ಳಿಲ್ಲ, ಯಾಕೆ ಇಲ್ಲಿ ಹೊಟ್ಟೆ ಬಾಕಿ ಇದ್ದಾನೆ ಆಗುತ್ತೆ. ಹೀಗೆ ತಪ್ಪಿಸಿದವರು, ಅಲ್ಲಿ ಅನ್ನ ಶಾರ್ಟೇಜ್ ಇದೆ, ಕೊಡ್ಲಿಕ್ಕೆ ಬರುವುದಿಲ್ಲ, ಲೋಭಿ ಇದ್ದಾರೆ. ಕೆಲವರು ನೋಡಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಹೇಳುವಲ್ಲಿ ಎಂತಹ ಸ್ಪೀಡ್ ಬಳಸಿಕೊಂಡು ಹೋಗ್ತಾರೆ ನೋಡಿ. ಇಲ್ಲಿಂದ ಅಲ್ಲಿಗೆ ಓಡಿ ಆಯ್ತು ಅವರು, ಬೇಕೋ ಬೇಡೋ ಗೊತ್ತಿಲ್ಲ, ಓಡಿ ಆಗಿರ್ತದೆ. ಒಂದು ಸೌಟಲ್ಲಿ ಹಿಡಿದು 15 ಜನರಿಗೆ ಆಗ್ತಾರೆ ಎಕ್ಸ್ಪರ್ಟ್. ಅದೆಲ್ಲ ತಪ್ಪು ಅಂತಾರೆ. ಯಾವತ್ತು ಬಡಿಸುವ ಧರ್ಮ ಏನು ಕೇಳಿದ್ರೆ, ಯಾವ ವ್ಯಕ್ತಿಯನ್ನು ಉದ್ದೇಶಿಸಿ ನೀವು ಸೌಟಲ್ಲಿ ತೆಗೆದಿದ್ದೀರೋ ಅದು ಅವನಿಗೆ ಬೀಳ್ಬೇಕು. ಬೇಕಾದ್ರೆ ನೀವು ಕಾಲೇ ಸೌಟು ತೆಗೀರಿ ಅಥವಾ ಸಣ್ಣ ಸೌಟೆ ತನ್ನಿ, ಒಂದು ಸೌಟಲ್ಲಿ ತೆಗೆದದನ್ನು 2 ಎಲೆಗೆ ಹಾಕಬಾರ್ದು, ಅದು ಅವನದು ಉದ್ದೇಶ ಆಗ್ತದೆ, ಉಳಿದದ್ದು ಅಂತ ಅರ್ಥ. ತೆಗೆಯುವಾಗ ಎಷ್ಟು ತೆಗೆದಿದ್ದು ಪೂರ ಅವನಿಗೆ ಹಾಕಿ, ಬೇಡ ಆದರೆ ಸ್ವಲ್ಪವೇ ತೆಗೀರಿ, ನೋಡಿಕೊಂಡು ಹಾಕಿ. ಈ ನೋಡೋ ತಾಳ್ಮೆ ಎಲ್ಲಿ ಉಂಟ್ರಿ ಕಲ್ಯಾಣ ಮಂಟಪದಲ್ಲಿ? ಅಬ್ಬಾ ಅದ್ಭುತ. ಮದುವೆಯವನಿಗೂ ಸೀರಿಯಸ್ಸೇ, ಇವರಿಗೂ ಸೀರಿಯಸ್ಸೇ. ಅಲ್ಲಿ ಓಡುದು ಓಡುದು ಓಡುದು. ಮತ್ತೆ ಈ ಬಿಸಿ ಬಿಸಿ ಊಟ, ಆ ಊಟ ಗೌಜೆ ಇರೋದ್ರೆ ಬಾಯಿಗಳು ಹಾಕುವಾಗ ನಾಲಿಗೆ ಸುಟ್ಟಿರ್ತದೆ, ಕೈ ಬೆಂದಿರ್ತದೆ, ಹೀಗಾಗಿ 2ನೇ ಕಾಳು ಹೋಗುವುದಿಲ್ಲ, ಇಲ್ಲಿ ಪಂಕ್ತಿ ಎದ್ದಿರ್ತದೆ. ಆ ಊಟ ಗೌಜಿ ಬಿಸಿ ಅಂತ ಬಿಸಿ, ಎಲ್ಲರಿಗೂ ಬಿಸಿಯೇ. ಅದಾಗದೆ ತಣಿಸಿ ಚಂದವಾಗಿ ನಿಧಾನ ಹೇಳಿಕೊಂಡು 3/4 ಗಂಟೆ ಹರಟೆ ಕೊಚ್ಚಿಕೊಂಡು ತಿನ್ನುವುದಲ್ಲ, ದೇವರ ನೆನಪು ಮಾಡಿಕೊಂಡು ಅನ್ನೋದು 20 ನಿಮಿಷದ ಸುಂದರವಾದ ಊಟ. ಹೀಗೆ ಇಷ್ಟೆಲ್ಲ ಊಟದ ತಂತ್ರಾಂಶಗಳ ಜೊತೆಯಲ್ಲಿ ಕೃಷ್ಣ ಅನ್ನದಾನದ ಗೌಜ್ ಹೇಳಿದ್ದಾನೆ. ಇನ್ನು ವಿಶೇಷವಾದಂತಹ ಇನ್ನೇನು ಹೇಳುವ, ಕೃಷ್ಣನದ್ದು ನೀರು ದಾನ ಆಯಿತು, ಅನ್ನದಾನ ಆಯಿತು. ಈಗ ಅನ್ನ ಬೆಳೆಯುವ ನೀರು ಇರುವ ನೆಲದಾನದ ಬಗ್ಗೆ ಮಾತಾಡುವ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.